ಓಕೆ, ಸ್ಟಾರ್ಟ್ ಮಾಡಿ. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯವನ್ನು ಸಲ್ಲಿಸ್ತಾ DMI ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 2336ನೇ ಒಂದು ಜೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಮಾರ್ಕೆಟಿಂಗ್ ಪ್ಲಾನ್. ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮೊಡನೆ ಇದ್ದಾರೆ. ಯಾಕಂದ್ರೆ ಅವರು DXL ಸುಮಾರು 26 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ 26 ವರ್ಷದಲ್ಲಿ 20ಕ್ಕಿಂತಲೂ ಜಾಸ್ತಿ ದೇಶವನ್ನು DXL ಮುಖಾಂತರ ಫ್ರೀಯಾಗಿ ವಿದೇಶಿ ಪ್ರವಾಸ ಮಾಡಿದ್ದಾರೆ. ಅವರ ಟೀಮ್ ಅಲ್ಲಿ 75,000ಕ್ಕಿಂತಲೂ ಜಾಸ್ತಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತಲೂ ಜಾಸ್ತಿ ಸ್ಟಾರ್, 600ಕ್ಕಿಂತಲೂ ಮಿಕ್ಕಿ ರೂಬಿ, 200ಕ್ಕಿಂತಲೂ ಮಿಕ್ಕಿ ಡೈಮಂಡ್ ಹಂತವನ್ನು ತಲುಪಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಯಾಕಂದ್ರೆ ಇವರ ಸಾಧನೆಯನ್ನು ಗುರುತಿಸಿ ಇವರಿಗೆ ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DXN ಅಭಿಮಾನಿ ಬಳಗದಿಂದ DXN ಸಾಧಕ ರತ್ನ ಅವಾರ್ಡ್ ಪಡೆದಿದ್ದಾರೆ. ಅದಲ್ಲದೆ ಹಲವಾರು ಕಡೆ ಇವರು ಅವಾರ್ಡ್ಸ್ ಅನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಇವರೇ ನಮ್ಮೆಲ್ಲರ ಹೆಚ್ಚಿನ ನಾಯಕರಾದ ಶ್ರೀಯುತ SN ಶೆಟ್ಟಿ ಉಡುಪಿ, ಡಬಲ್ ಕ್ರೌನ್ ಡೈಮಂಡ್ ಆದ SN ಶೆಟ್ಟಿ ಅವರು ಇವತ್ತಿನ ಕಾರ್ಯಕ್ರಮ ನಡೆಸಲಿಕ್ಕಿದ್ದಾರೆ. ಸರ್, ತಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇದನ್ನ ಎಷ್ಟು ಜನ ಈ ಪ್ಲಾನ್ ಅನ್ನ ನೋಡಿದ್ರೆ ಹ್ಯಾಂಡ್ ರೈಸ್ ಮಾಡಬಹುದಾ? ಈ ಪ್ಲಾನ್ ಅನ್ನ ಎಷ್ಟು ಜನ ನೋಡಿದ್ರಿ? ಅನ್ಮ್ಯೂಟ್ ಮಾಡ್ಬೇಕಾ? ಓಕೆ, ಮಾಡ್ಕೊ. ಓಕೆ, ಶ್ರೀಧರ್ ಮೂರ್ತಿ ಅವ್ರು ನೋಡಿದ್ದಾರೆ, ದೀಪಕ್ ಅವ್ರು ನೋಡಿದ್ದಾರೆ. ಓಕೆ, ಇನ್ಯಾರು ನೋಡಿದ್ರಿ? ದೀಪಕ್ ಅವರೇ, ಇದು ಅಶೋಕ್ ಅವರು, ಶ್ರೀಧರ್ ಮೂರ್ತಿ ಅವರು. ಓಕೆ, ಶ್ರೀಧರ್ ಮೂರ್ತಿಗೆ ಕಾರಣ. ಶ್ರೀಧರ್ ಮೂರ್ತಿ ಅವರೇ, ಈ ಪ್ಲಾನ್ ಯಾವ ಪ್ಲಾನ್ ಇದು? ಯಾರು ಇದು ಮಾಡಿರೋದು ಪ್ಲಾನ್? ನಿಮ್ಗೆ ಏನಾದ್ರೂ ಐಡಿಯಾ ಇದೆಯಾ? ಸರ್, ಇದು AI ಬೇಸ್ಡ್ ಇದು ಸರ್. ಇದು ಹ್ಮ್ ಕಂಪನಿಯವರೇ ಮಾಡೋದು ಸರ್. ಇದು ವೆರಿ ಗುಡ್. ನೋಡಿ, ಕಂಪನಿಯ ಅಫಿಷಿಯಲ್ ಪ್ಲಾನ್ ಇದು. ಹೌದು ಸರ್. ಕಂಪನಿಯವರ ಅಫಿಷಿಯಲ್ ಪ್ಲಾನ್. ಈ ಪ್ಲಾನ್ ಅನ್ನ ಕಂಪನಿ ಆಲ್ರೆಡಿ ಮಾಡಿ 1 ವರ್ಷ ಆಗಿದೆ. ಹೌದು ಸರ್. ಎಷ್ಟು ಕ್ಲೀನ್ ಆಗಿ ಇದರಲ್ಲಿ ಕೊಟ್ಟಿದ್ದಾರೆ. ಯಾರು ಬೇಕಾದ್ರೂ ಸಾಮಾನ್ಯ ಜನರಿಗೂ ಅರ್ಥ ಆಗುವ ಹಾಗೆ ತುಂಬಾ ಈಸಿ ಇದೆ ಸರ್, ತುಂಬಾ ಈಸಿ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ನ ಯೂಸ್ ಮಾಡಿ, AI ನ ಯೂಸ್ ಮಾಡಿ ರೆಡಿ ಮಾಡಿದ್ದಾರೆ. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಇದು ತುಂಬಾ ಅನುಕೂಲ ಆಗ್ತದೆ. ಇದನ್ನ ನೀವು ಫಾರ್ವರ್ಡ್ ಮಾಡಬಹುದು. ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ 1 ವರ್ಷ ಆಗಿದೆ. ಬಟ್ ನಾವು ಎಸ್ಪೆಷಲಿ ಸೌತ್ ಅವರು, ನಾವು ಇದನ್ನ ಯೂಸ್ ಮಾಡೋದ್ರಲ್ಲಿ ತುಂಬಾ ಹಿಂದೆ. ಇದನ್ನ ಯೂಸ್ ಮಾಡೋರು ಯಾರಂದ್ರೆ ನಾರ್ತ್ನವ್ರು. ಎಲ್ಲಿ ಫ್ರೀ ಸಿಗ್ತದೆ ನೋಡ್ತಾರೋ, ಎಲ್ಲಿ ಚಾನಲ್ ಇದೆ ಫ್ರೀ ಚಾನಲ್, ಅಲ್ಲಿ ಹೋಗ್ಬಿಟ್ಟು ನೋಡ್ತಾರೆ. ಬಟ್ ಸೌತ್ನವರು, ನಾನು ಹೇಳಿದ್ನಲ್ಲ ಮೊನ್ನೆ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಕೊಟ್ಟಿದ್ದೀನಿ ನಾನು. ನಾವು ಗಾಡಿಯನ್ನ ಬಿಟ್ಬಿಟ್ಟಿದ್ವಿ. ನಮ್ಮ ಹತ್ರ 10 ಲಕ್ಷ ಗಾಡಿ ಇದೆ, ಗಾಡಿ ಬಿಟ್ಬಿಟ್ಟಿದ್ವಿ, ಪೆಟ್ರೋಲ್ ಹಾಕ್ತಾ ಕೂತ್ಕೊಂಡಿದೀವಿ ಅಷ್ಟೇ. ಗಾಡಿಗೆ ಬೇರೆ ಟೈರ್ ಬೇಕು. ಗಾಡಿಗೆ ಟೈರ್ ಅಲ್ಲಿ ಗಾಳಿ ಉಂಟಾ, ಅಥವಾ ಆಯಿಲ್ ಉಂಟಾ, ಅಥವಾ ಗೇರ್ ಸರಿ ಇದೆಯಾ, ಅಥವಾ ಕ್ಲಚ್ ಸರಿ ಇದೆಯಾ, ಅಥವಾ ಸ್ಟೇರಿಂಗ್ ಕರೆಕ್ಟ್ ಇದೆಯಾ, ಅದನ್ನ ನೋಡೋದೇ ಇಲ್ಲ. ಓನ್ಲಿ ಪೆಟ್ರೋಲ್. ಸೊ ಪೆಟ್ರೋಲ್ ಇಸ್ ಅನ್ ಪ್ರಾಡಕ್ಟ್ ಅಷ್ಟೇ. ಪ್ರಾಡಕ್ಟ್ ಬೇಕು ನಮ್ಗೆ. ಆದ್ರೆ ಗಾಡಿ ಹೋಗ್ಬೇಕಾದ್ರೆ ಪ್ರಾಡಕ್ಟ್ ಬೇಕಲ್ಲ. ಹಾಗಾಗಿ ಗಾಡಿ ಹೋಗುದಿಲ್ಲ ಅಂದ್ರೆ ಪ್ರಾಡಕ್ಟ್ ತಗೊಂಡು ನಾವು ಗಾಡಿಯನ್ನ ಓಡಿಸ್ಬೇಕು. ಸರ್, ಇದು ಹಿಂದಿಲಿದೆ. ಇದು ಚೆನ್ನಾಗಿದೆ. ಹಿಂದಿ ಅರ್ಥ ಆಗೋರ್ಗಂತೂ ಬಹಳ ಸುಲಭವಾಗಿದೆ, ಈಸಿ ಆಗಿದೆ. ಸೊ ಓಕೆ, ಈಗ ನಾವು ಈ ಪ್ಲಾನ್ ಅನ್ನ ಸ್ಟಾರ್ಟ್ ಮಾಡೋಣ. ಈ ಪ್ಲಾನ್ ಅನ್ನ ನಿಮ್ಗೆ ಕನ್ನಡದಲ್ಲಿ ಇಲ್ಲ ಇದು. ಸೊ ನಾನು ಕನ್ನಡದಲ್ಲಿ ನಿಮ್ಗೆ ಇದನ್ನ ಹೇಳಲಿಕ್ಕೆ ರೆಡಿ ಇದ್ದೀನಿ. ಸೊ ಅದರಿಂದ ಅನಂತ್ ಶೆಟ್ಟಿ ಅವರಿಗೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಸೊ ಬೇಕಿದ್ರೆ ನಿಮ್ಗೂ ಸಹ ಪೋಸ್ಟ್ ಕೊಟ್ಟಿರ್ತೇವೆ. ಯು ಆರ್ ಆಲ್ ಗ್ರೇಟ್. ನೀವು ಇದನ್ನ ಆಲ್ರೆಡಿ ನೀವು ನೋಡಿದಿರಿ, ಕೇಳಿದಿರಿ. ಓಕೆ, ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್. ಈಗ ನೀವೇ ಇಲ್ಲಿ ಈ ಸೈಡ್ ಅಲ್ಲಿ ಇದ್ದೀರಲ್ಲ, ಅದು ನೀವೇ ಅಂತ ಎಣಿಸ್ಕೊಳ್ಳಿ. ನೀವು ಪ್ಲಾನ್ ತೋರಿಸ್ತಾ ಇದ್ರಿ. ಯಾರಿಗೆ? ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ನೈಬರ್ಸು, ಅಥವಾ ಯಾರಿಗೋ ಪರ್ಸನ್ಗೆ ನೀವು ಈ DXN ಮಾರ್ಕೆಟಿಂಗ್ ಪ್ಲಾನ್ ಅನ್ನ ತೋರಿಸ್ತಾರೆ. अपने DXN ಬಿಸ್ನೆಸ್ ಮೇ ಶಾಮಿಲ್ ಹೋನೆ ಕಾ. ಈಗ ನಾವು ಎಲ್ಲಿ 50 ಜನ ಇದ್ದೀವಲ್ಲ ಒಟ್ಟಿಗೆ. ಶಾಮಿಲ್ ಹೋನೆ ಕಾ ಸುನರಾ ಅವಸರ್ ಚುನಾ ಹೈ. ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ. ಅದನ್ನ ನಿಮ್ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳ್ಳಿ ಬೇಡ್ಬಿಡಿ. ನಿಮ್ಮ ಹತ್ರ ಏನಾದ್ರೂ ಪೆನ್ ಇದ್ರೆ, ಪೆನ್ಸಿಲ್ ಇದ್ರೆ ನೋಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಜೀವನವನ್ನೇ ಬದಲಾಯಿಸುವ ಒಂದು ಅವಕಾಶ ನಿಮ್ಗೆ ಸಿಕ್ಕಿದೆ. ಇದನ್ನ ನೀವು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ, ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್.
ಈಗ DXN ಅಲ್ಲಿ ಫಸ್ಟ್ ಗುಡ್ ಮಾರ್ನಿಂಗೇ ನಾವು ಹೇಳ್ತೀವಿ ಯಾವಾಗಲೂ. ಇದರಲ್ಲಿ ಮಧ್ಯಾಹ್ನ, ಸಂಜೆ, ರಾತ್ರಿ ಎಲ್ಲ ಗುಡ್ ಮಾರ್ನಿಂಗ್. ಯಾಕೆಂದ್ರೆ ನಮ್ಮ ಎಂಬ್ಲಮೇ ಗುಡ್ ಮಾರ್ನಿಂಗ್. ಯಾಕೆಂದ್ರೆ ನಾವು ಆಲ್ರೆಡಿ 200ಕ್ಕೂ ಜಾಸ್ತಿ ದೇಶದಲ್ಲಿ DXN ಇರುವುದರಿಂದ ಈ ಚಿಹ್ನೆಯನ್ನ ನಾವು ಯೂಸ್ ಮಾಡ್ತೀವಿ. ಸೂರ್ಯ ಒಂದ್ ಕಡೆ ಇದ್ದಾನೆ, ಗಟ್ಟಿಯಾಗಿ ನಿಂತಿದ್ದಾನೆ. ನಮ್ಮ ಈ ಗ್ಲೋಬ್ ಭೂಮಿ ತಿರುಗ್ತಾ ಇರ್ತಾರೆ, ಆವಾಗ ಗುಡ್ ಮಾರ್ನಿಂಗ್ ಆಗ್ತಾ ಇರ್ತದೆ. ಈಗ ನಮಗೆ ಇಲ್ಲಿ ಗುಡ್ ಮಾರ್ನಿಂಗ್ ಆಗಿದೆ 100%. ನೀವೆಲ್ಲ ಎದ್ದಿದ್ರಿ, ಮೀಟಿಂಗ್ ಅಲ್ಲಿ ಅಟೆಂಡ್ ಆಗಿದೆ ಅಂತ ಹೇಳಿದ್ರೆ 100% ಗುಡ್ ಮಾರ್ನಿಂಗ್ ಆಗಿದೆ. ಆದ್ರೆ ಈಗ ದುಬೈಯಲ್ಲಿ ಇನ್ನೂ ಗುಡ್ ಮಾರ್ನಿಂಗ್ ಆಗ್ಲಿಲ್ಲ. ದುಬೈಯಲ್ಲಿ ಗುಡ್ ಮಾರ್ನಿಂಗ್ ಆಗ್ಲಿಕ್ಕೆ ಈಗ ಗಂಟೆ ಇಲ್ಲಿ 7 ಆಯ್ತಲ್ಲ, ಸಾಧಾರಣ 9:30 ಗಂಟೆಗೆ ಅಲ್ಲಿ ಗುಡ್ ಮಾರ್ನಿಂಗ್ ಆಗ್ತದೆ. ಅದೇ ಮಲೇಷ್ಯಾದಲ್ಲಿ ಈಗ ಗಂಟೆ ಎಷ್ಟು? ಗಂಟೆ 10 ಗಂಟೆ ಆಯ್ತು ಮಲೇಷ್ಯಾದಲ್ಲಿ ಆಗ್ಲಿ ಗುಡ್ ಮಾರ್ನಿಂಗ್ ಆಗಿ 10 ಗಂಟೆ ಆಗೋಗಿದೆ. ಇದು ತುಂಬಾ ಜನರಿಗೆ ಇದು ವಿಷಯ ಗೊತ್ತಿರೋದಿಲ್ಲ. ನಮ್ಗೆ ನಾವು ಫ್ಲೈಟ್ ಅಲ್ಲಿ ಹೋದ ನಂತರ ಅಲ್ಲಿ ಹೋದಾಗ ನಮ್ಮ ವಾಚ್ ಅನ್ನ ನಾವು ಚೇಂಜ್ ಮಾಡ್ಕೊಳ್ತೀವಿ. ಯಾಕಂದ್ರೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಏನ್ ಟೈಮಿಂಗ್ಸ್, ಅಂದ್ರೆ ಭೂಮಿ ತಿರುಗ್ತಾ ಇರ್ತದೆ, ವೇರಿಯೇಷನ್ ಆಗ್ತದೆ. ಅದಕ್ಕೋಸ್ಕರ DXN ಏನ್ ಮಾಡಿದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನೋಡಿ, ಡಾಕ್ಟರ್ ಲಿಮ್ ಅವರಿಗೆ ಇಂತ ಒಂದು ವಿಷನ್ ಇತ್ತು, ನಾನು ಒಂದ್ ದಿವಸ ಇಡೀ ಪ್ರಪಂಚಕ್ಕೆ ಹೋಗ್ತೀನಿ, ಆದ್ರಿಂದ ಈ ಚಿಹ್ನೆಯನ್ನೇ ಇಟ್ಬಿಡೋಣ ಗುಡ್ ಮಾರ್ನಿಂಗ್ ಅಂತ. ಗುಡ್ ಮಾರ್ನಿಂಗ್ ಅಂದ್ರೆ ಒಂದೇದಾಗಿ ಅಂತ ಹೇಳಿದ್ರೆ, ನೀವೀಗ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ ಎಷ್ಟು ಫ್ರೆಶ್ ಆಗಿದ್ರೆ. ಯಾಕಂದ್ರೆ ರಾತ್ರಿ ನೀವು 4 ಗಂಟೆ, 5 ಗಂಟೆ, 6 ಗಂಟೆ, 7 ಗಂಟೆ, 8 ಗಂಟೆನೂ ಸಹ ನಿದ್ರೆ ಮಾಡ್ತೀರಿ. ಬಾಡಿಯಲ್ಲಿ ಫುಲ್ ಆಕ್ಸಿಜನ್ ಇದೆ, ಫುಲ್ ಆಕ್ಟಿವಿಟಿ ಆಗಿದೆ, ಎಲ್ಲಾ ಜೀವಕೋಶಗಳು ಎಸ್ ಎಸ್ ಅಂತ ಹೇಳ್ತಾ ಇದ್ರು. ಸೊ ಅದೇ ತರ ನಮ್ಮ ಈ ಚಿಹ್ನೆಯಲ್ಲಿ ನಿಮ್ಗೆ 3 ಇದೆ: ಭೂಮಿ, ಆಕಾಶ ಮತ್ತೆ ನೀರು. ಈ ಚಿಹ್ನೆಯಲ್ಲಿದೆ ಭೂಮಿ, ಆಕಾಶ, ನೀರು. ಫಸ್ಟ್ ಈಗ ನಿಮ್ಗೆ ಭೂಮಿ, ಆಕಾಶ ಅಂದ್ರೆ ನಮ್ಗೆ ಸೂರ್ಯ ಇದ್ದಾನೆ ಇದರಲ್ಲಿ. ದಟ್ ಸನ್ ರೆಡ್ ಓವಲ್ ಶೇಪ್ ಅಲ್ಲಿ ಕಾಣ್ತಾ ಇದೆಯಲ್ಲ, ದಟ್ ಈಸ್ ಗುಡ್ ಮಾರ್ನಿಂಗ್. ನಮ್ಮ ವಿಡಿಯೋನೇ ಕಾಣ್ತಾ ಇಲ್ಲ, ಕಾಣ್ತದೆ ಎಲ್ಲಿ ಹೋಯ್ತು ಮಾರ್ಗ, ಒಂದು ನಿಮಿಷ. ಕಾಣೋದಿಲ್ಲ ಅಲ್ಲ, ಏನೋ ಮ್ಯೂಟ್ ಆಗ್ಬಿಟ್ಟಿದೆ. ಈಗ ಕಾಣಿಸ್ತದೆ. ಕಾಣಿಸ್ತಾ ಉಂಟಾ? ಬಟ್ ಕಾಣ್ತಾ ಇದೆ. ಓಕೆ, 1 ಮಿನಿಟ್. ಓಕೆ, ಕಾಣಿಸ್ತಾ ಇದೆ ಅಲ್ಲ, ಡೇಟ್ ಸಿಂಬಲ್ ಬಂದಿದೆ. ಓಕೆ. ಈಗ ನಾನು ಹೇಳುದು ನಿಮ್ಗೆ ಗುಡ್ ಮಾರ್ನಿಂಗ್, ದ ರೆಡ್ ಓವಲ್ ಶೇಪ್, ಬೆಳಿಗ್ಗೆ ಗುಡ್ ಮಾರ್ನಿಂಗ್. ಈಗ ಆ ಕಡೆ ಕಾಣ್ತಾ ಇದೆ ಭೂಮಿ ಅಂದ್ರೆ ಹಸಿರು. ಅದಕ್ಕೋಸ್ಕರ ಆ ಚಿಹ್ನೆಯನ್ನು ಕೊಟ್ಟಿದೆ. ದಟ್ ಈಸ್ ಕಾಲ್ಡ್ ಕಳ್ಳಿ, ಪಪಾಸ್ ಕಳ್ಳಿ ಅಂತ. ಇಟ್ಸ್ ಎ ವೆರಿ ಬಿಗ್ ಕಳ್ಳಿ ಇದು. ಸಾಧಾರಣ ಈ ಕಳ್ಳಿ ಎಲ್ಲ ಮರುಭೂಮಿಯಲ್ಲಿ ಇರ್ತದೆ. ಮರುಭೂಮಿಯಲ್ಲಿ ನೀರು ಇಲ್ದಿದ್ರು ಕೂಡ ಇದಕ್ಕೊಂದು ಪವರ್ ಇದೆ. ಇದರಲ್ಲಿ ಎಷ್ಟು ಬೇಕಾದ್ರೂ ನೀರು ಅದರೊಳಗಡೆ ತುಂಬಿಕೊಂಡಿರ್ತದೆ. ಒಂದೊಂದು ಎಷ್ಟೆಷ್ಟು ದೊಡ್ಡದಿರ್ತದೆ ಅಂತ ಹೇಳಿದ್ರೆ, ಇದು ಜಸ್ಟ್ ಲೈಕ್ ವಿಮಾನದ ರೆಕ್ಕೆ ಅಷ್ಟು ದೊಡ್ಡದಿರ್ತದಂತ. ಬಟ್ ಅದಕ್ಕೆ ಮರುಭೂಮಿಯಲ್ಲಿ ನೀರಿಲ್ಲ, ಆದ್ರೂ ಕೂಡ ಅದು ನೀರನ್ನ ಹೇಗೆ ತಗೊಳ್ತದೆ ಅಂತ ಒಂದು ಕ್ವಶನ್. ಆದ್ರೆ ಅದು ಏನ್ ಮಾಡ್ತದೆ ಅಂದ್ರೆ, ನೀವು ಸಂಜೆ ರಾತ್ರಿ ಟೈಮಲ್ಲಿ ಬೇಕಾದಷ್ಟು ಏನಾಗ್ತದೆ, ಕೋಲ್ಡ್ ಆಗ್ತದೆ. ವಾತಾವರಣ ಕೋಲ್ಡ್ ಆದಾಗ ಅದರಲ್ಲಿರುವ ನೀರಿನ ಅಂಶವನ್ನು ಇದು ಸೆಳೆದು ಇದು ಬೆಳೀತದೆ ನೋಡಿ. ಅಂತ ಒಂದು ಪವರ್ಫುಲ್ ಅದು ಕಳ್ಳಿ, ಪಾಪಾಸ್ ಕಳ್ಳಿ ಅಂತ ಹೇಳ್ತದೆ. ಅದಕ್ಕಿಂತ ಬೇರೇನು ಹೆಸರು ಇರ್ಬೋದು. ಬಟ್ ಅದು ನೋಡಿ ಬೆಳೆಯುವ ಸಂಕೇತ. DXN ನೋಡಿ ಈಗ 1983ರಲ್ಲಿ ರಿಸರ್ಚ್ ಆಗಿ 93ರಿಂದ ಬೆಳೆದು 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 ಇಡೀ ಪ್ರಪಂಚಕ್ಕೆ ಹೋಗ್ಬಿಟ್ಟಿದೆ. ಸೊ ದಟ್ ಈಸ್ ಕಾಲ್ಡ್ ಭೂಮಿಯನ್ನ ತೋರಿಸ್ತದೆ. ಒಂದು ಆಕಾಶ, ಸೂರ್ಯ, ಹಾಗೆ ಭೂಮಿ. ಇನ್ನೊಂದು ಲೈನ್ ಕಾಣ್ತಾ ಇದೆಯಲ್ಲ, ಅದು ನೀರನ್ನ ಸಿಂಬಲೈಸ್ ಮಾಡ್ತದೆ. ನೀರು ನಮ್ಗೆ ಇಂಪಾರ್ಟೆಂಟ್. ನೀರು, ವಾಟರ್ ಇಸ್ ದ ಬೇಸ್ ಫಾರ್ ಆಲ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀರ್ ಇಂಪಾರ್ಟೆಂಟ್. ನೀರನ್ನ ಇದು ಸಿಂಬಲೈಸ್ ಮಾಡ್ತದೆ, ದಟ್ ಲೈನ್. ಸೊ ಅದರಿಂದ ಈ 3 ಇಲ್ಲ ಅಂತ ಹೇಳಿದ್ರೆ ನಾವು ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಕಷ್ಟ. ಅದರಿಂದ DXN ಪ್ರಾಡಕ್ಟ್ ತಿನ್ನುವುದರಿಂದ ನೀವು ಆರೋಗ್ಯವಾಗಿರ್ಬೋದು. ಯಾಕಂದ್ರೆ ಇದರಲ್ಲಿ 3 ಇದೆ. ಸೂರ್ಯನ ನಮ್ಗೆ ಶಾಖ ಇದೆ, ಭೂಮಿಯಲ್ಲಿ ಏನೋ ನ್ಯಾಚುರಲ್ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡ್ತೀವಿ. ಅದನ್ನ ಯೂಸ್ ಮಾಡ್ಲಿಕ್ಕೆ ನಾವು ಜಸ್ಟ್ ಒಳ್ಳೆಯ ನೀರನ್ನ ಸ್ಪ್ರೇ ಮಾಡಿ ಆ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತೀವಿ. ಅದಕ್ಕೋಸ್ಕರ ನೀವು DXN ಅಂದ್ರೆ ಡ್ಯಾಕ್ಸನ್ ಅಂದ್ರೆ ನೀವು ಟ್ರಸ್ಟ್ ವರ್ದಿ, ನೀವು ನಮ್ಮನ್ನ ನಂಬಬಹುದು. ಯಾಕಂದ್ರೆ ನಾವು ಜೆನ್ವಿನ್ ಕಂಪನಿ. ಈಗ ನಿನ್ನೆ ಒಬ್ರು ಹೇಳ್ತಾರೆ, 26 ವರ್ಷ ಆಯ್ತಾ ಉಡುಪಿಯಲ್ಲೇ ಇದ್ದೀರಾ? ನೋಡಿ, ಅವ್ರಿಗೆ ಗೊತ್ತಿಲ್ಲ, ಅವರು ಉಡುಪಿಯಲ್ಲೇ ಇದ್ದಾರೆ. ಯಾಕೆಂದ್ರೆ ನಾವು ಟಾಮ್ ಹೊಡೆಯುವುದಿಲ್ಲ. ನಮ್ಮ ಜನ ನಮ್ಮ ಟಾಮ್ ನೋಡಿ ಅವರೇ ಹುಡ್ಕೊಂಡು ಬರ್ಬೇಕು. ಆ ತರ ಈ ಬಿಸ್ನೆಸ್. DXN ಈವನ್ ನಮ್ಮ ಕಂಟ್ರಿ ಮ್ಯಾನೇಜರ್ ಮೊನ್ನೆ ಕೌರ್ ಸಹ ಹೇಳ್ತಾ ಇದ್ರು, ನಾನು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲೇ ಇದ್ದೀನಿ. ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ನನಗೆ 15 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಆದ್ರೂ ಕೂಡ ಈ DXN ಒಂದು ಕಂಪನಿ ಸೈಲೆಂಟ್ ಆಗಿ ವರ್ಕ್ ಮಾಡ್ತಂತ ನನಗೆ ಗೊತ್ತೇ ಇರಲಿಲ್ಲ. ಅವರ ವರ್ಕ್ ಮಾಡೋ ಯಾವ ಕಂಪನಿನೂ 10 ಕಂಟ್ರಿ ಮೇಲಿಲ್ಲ ಅಂತ. ಆದ್ರೆ DXN ಇವತ್ತು 100-200 ದೇಶಕ್ಕೆ ಹೋದ್ರೂ ಕೂಡ ನನಗೆ ಗೊತ್ತಿಲ್ಲ ಅಂತ. ಸೊ ಅದರಿಂದ ಯಾರು ಗೊತ್ತು ಮಾಡಬೇಕು? ನಾವು ಗೊತ್ತು ಮಾಡಬೇಕಾಗಿದೆ ಇಂಥ ಒಂದು ಕಂಪನಿ.
ಸೊ ಅದನ್ನ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ DXN ಹೆಲ್ದಿ ವೇ ಟು ವೆಲ್ದಿ ಲೈಫ್. ಆರೋಗ್ಯದಿಂದ ಐಶ್ವರ್ಯದೊಡೆಗೆ ಹೋಗ್ಬೋದು ನೋಡಿ DXN ಅಲ್ಲಿ. ಸೊ 1 by 1 ನಾವು ಮುಂದಕ್ಕೆ ಹೋಗೋಣ. ಸೊ ಇದಕ್ಕೆ ನಿಮ್ಗೆ ಎರಡು ಇದರಲ್ಲಿ ಇಂಪಾರ್ಟೆಂಟ್ ಹೇಳ್ತಾರೆ ಅವರು, ಹಣ ಮತ್ತೆ ಟೈಮ್ ಸಿಗ್ತದೆ ಅಂತ. ಪ್ರಪಂಚದಲ್ಲಿ ತುಂಬಾ ಜನರಿಗೆ ಹಣ ಇದೆ, ಆದ್ರೆ ಅವರ ಹತ್ರ ಟೈಮ್ ಇಲ್ಲ. ತುಂಬಾ ಜನರಿಗೆ ಟೈಮು ಇದೆ, ಆದ್ರೆ ಅವರ ಹತ್ರ ಹಣ ಇಲ್ಲ. DXN ಅಲ್ಲೇ ನಿಮ್ಗೆ ಎರಡನ್ನ ಸಂಪಾದನೆ ಮಾಡುದು, ಇದು ಎರಡೂ ಸಿಗ್ತದೆ ನಿಮ್ಗೆ. ಅಂದ್ರೆ ನೀವು ಅದಕ್ಕೆ ಸರಿಯಾಗಿ ನೀವು ಮೈಂಡ್ ಸೆಟ್ ಮಾಡ್ಬೇಕಷ್ಟೇ. ಇದನ್ನ ಸರಿಯಾಗಿ ತಿಳ್ಕೊಂಡು ಈ ಬಿಸ್ನೆಸ್ ಅನ್ನ ಮಾಡ್ಬೋದು. ತುಂಬಾ ಜನ ಈಗ ನೀವು ಆರೋಗ್ಯಕ್ಕೋಸ್ಕರ ಇದೀರಿ, ಆರೋಗ್ಯದಲ್ಲಿ ಗ್ಯಾರಂಟಿ 100% ಇದೆ, ಯಾಕಂದ್ರೆ DXN ಅದಕ್ಕೋಸ್ಕರ ನಡೀತಾನೆ ಇದೆ. ಸೊ ಅದರ ಒಟ್ಟಿಗೆ ನಿಮ್ಗೆ ಈ ಎರಡು ಇಂಪಾರ್ಟೆಂಟ್ ಥಿಂಗ್ಸ್ ತುಂಬಾ ಜನ ಇಲ್ಲ. ಸೊ ಇದು ಎರಡು ನಿಮ್ಗೆ ಸಿಗ್ತದೆ. ಈ ಬಿಸ್ನೆಸ್ ಒಟ್ಟಿಗೆ ನೀವು ಸಮಯವನ್ನು ನಿಮ್ಮ ಕೈಯಲ್ಲಿ ತಗೋಬಹುದು, ಯಾಕೆಂದ್ರೆ ತುಂಬಾ ಜನರಿಗೆ ಇವತ್ತು ಸಮಯ ಇಲ್ಲ. DXN ನಾವೇನ್ ಮಾಡ್ತೀವಿ, ನಿಮ್ಗೆ ಒಂದು ಭರವಸೆಯನ್ನ ಕೊಡ್ತಾ ಇದೀವಿ. ನಾವು ಏನ್ ಭರವಸೆ ಕೊಡ್ತೀವಿ, ನಾವು ಚಿಕ್ಕಂದಿಂದ ದೊಡ್ಡದಾಗೋ ತನಕ ಏನೇನೋ ಕನಸುಗಳನ್ನ ಕಂಡಿರ್ತೀವಿ, ಆದ್ರೆ ಕನಸು ಕನಸಾಗೆ ಉಳಿದಿರ್ತಾ ಹೋದು, ಅದು ನನಸಾಗಿರೋದಿಲ್ಲ. ನೀವು ಅದನ್ನ ನನಸು ಮಾಡ್ಬೇಕಂತಿದ್ರೆ ನೋಡಿ, DXN ಒಂದು ದಾರಿ ತೋರಿಸ್ತದೆ ನಿಮ್ಗೆ. ಅದು ಬೇಕಾದ್ರೆ ಹಣ ಇರ್ಬೋದು, ಅದು ಮನೆ ಕಟ್ಟೋದಿರ್ಬೋದು, ಅಥವಾ ಗಾಡಿ ತಗೊಳ್ಳೋದಿರ್ಬೋದು, ಅಥವಾ ಸೋಷಿಯಲ್ ವರ್ಕ್ ಇರ್ಬೋದು, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸೋದಿರ್ಬೋದು, ಅಥವಾ ನಿಮ್ಮ ಶ್ರೀಮತಿಯವರ ಬಯಕೆಯನ್ನು ಈಡೇರಿಸೋದಿರ್ಬೋದು, ಬಂಗಾರ ತಗೊಳ್ಳೋದಿರ್ಬೋದು, ಡ್ರೆಸ್ ತಗೊಳ್ಳೋದಿರ್ಬೋದು, ಅಥವಾ ವೀಕೆಂಡ್ ಟ್ರಿಪ್ ಮಾಡೋದಿರ್ಬೋದು, ಅಥವಾ ಆಲ್ ಇಂಡಿಯಾ ಲೆವೆಲ್ ಟ್ರಿಪ್ ಇರ್ಬೋದು, ಅಥವಾ ಫಾರಿನ್ ಟ್ರಿಪ್ ಇರ್ಬೋದು, ಅಥವಾ ಲಾಟ್ ಆಫ್ ಫ್ರೆಂಡ್ಸ್ ಮಾಡೋದಿರ್ಬೋದು, ಅಥವಾ ಲೈಫ್ ಲಾಂಗ್ ಆರೋಗ್ಯವಾಗಿರ್ಬೋದು. ಎಲ್ಲ ಕನಸುಗಳನ್ನ ಇದು ನನಸು ಮಾಡ್ತದೆ. ಅಪ್ನೆ ಸಭಿ ಸಪ್ನೆ ಯಾ ಸಾಕಾರ ಕರೆ, ಯಾವುದೇ ಇರಲಿ, ಬಟ್ ಅದಕ್ಕೆ ಸ್ಟಿಕ್ ಆನ್ ಇರ್ಬೇಕಷ್ಟೇ. ನೀವು ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಸ್ಟಾಗ್ನೆಂಟ್ ಆಗಿದ್ದೀರಿ, ಅದಕ್ಕೋಸ್ಕರ ನೀವು ಅದನ್ನ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಕನಸು ನನಸಾಗೋದಿಲ್ಲ. ಇಲ್ಲಿ ನಿಮ್ಮ ಕನಸನ್ನ ನನಸು ಮಾಡ್ಲಿಕ್ಕೆ ಆಗ್ತದೆ ನೋಡಿ. ಇದು ನಿಮ್ಮ ಜೀವನವನ್ನೇ ಬದಲಾಯಿಸುವ ಪ್ರೆಸೆಂಟೇಶನ್ ಅಂತಾರೆ. ನಿಮ್ಮ ಜೀವನ ಏನಿದೆ ಅದನ್ನೇ ನೀವು ಬದಲಾಯಿಸಬಹುದು ನೋಡಿ, ಅಂತ ಒಂದು ಪ್ರೆಸೆಂಟೇಶನ್. ಅದಕ್ಕೋಸ್ಕರ ಇದನ್ನ ಇದರ ಕೊನೆವರೆಗೂ ಸರಿಯಾಗಿ ನೋಡಿ. ನಿಮ್ಮ ಒಂದು ಟೈಮ್ ಅರ್ಧ ಗಂಟೆ ಹಾಕಿದ್ರೆ ನಿಮ್ಮ ಜೀವನವೇ ಫುಲ್ ಚೇಂಜ್ ಆಗ್ತದೆ. ಅದಕ್ಕೋಸ್ಕರ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ನೋಡಿ ಅಂತ. ನೀವು ಫಸ್ಟ್ ಇದನ್ನ ಏನು ಅಂತ, ಇದು ಏನಂತ ತಿಳ್ಕೊಬೇಕು. ಈ ಬಿಸ್ನೆಸ್ ಅಂದ್ರೆ ಏನು ಅಂತ ಸರಿಯಾಗಿ ತಿಳ್ಕೊಬೇಕು. ತುಂಬಾ ಜನರಿಗೆ DXN ಬಿಸ್ನೆಸ್ ಗೊತ್ತಿಲ್ಲ, ಪ್ರಾಡಕ್ಟ್ ಗೊತ್ತಿದೆ. ಸೊ ಮೇನ್ ಅಂತ ಹೇಳಿದ್ರೆ, ಇದು ನಮ್ಮ ಬಿಸ್ನೆಸ್ ಅಂದ್ರೆ ಒನ್ ವರ್ಲ್ಡ್ ಒನ್ ಮಾರ್ಕೆಟ್. ಅಂದ್ರೆ ಏನಪ್ಪ ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಅಂದ್ರೆ ಪ್ರಪಂಚವೇ ಒಂದು ಅಂತ ನಾವು ಥಿಂಕ್ ಮಾಡುವುದು. ಯಾವ ಜಾತಿ ಮತ ಭೇದ ಮೇಲೆ ಕೀಳು ಯಾವ ನಮ್ಮ CEO ಅವರು ಆಗರ್ಭ ಶ್ರೀಮಂತರಾದ್ರು, ಈಗ ಮೊನ್ನೆ ನಾನು ಒಂದು ಮೆಸೇಜ್ ಆಗಿದ್ರು ಇಮಿಡಿಯೇಟ್ ಮೆಸೇಜ್ ಮಾಡ್ತಾರೆ ಅಂತ ಒಂದು. ಅಂದ್ರೆ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾಗೇ ಇರ್ತಾರೆ, ಅವರ ಲೆವೆಲಲ್ಲಿ ಅವ್ರು ಇರ್ತಾರೆ. ಬಟ್ ಅಷ್ಟು ಅವರೊಂದು ಒಳ್ಳೆಯ ಹ್ಯೂಮನ್ ಬೀಯಿಂಗ್ ನೋಡಿ, ಅಂತ ಒಂದು ಥಿಂಕಿಂಗ್ ಅವ್ರ ಹತ್ರ ಇದೆ. ನಿಮ್ಗೆ ಶೂನ್ಯ ಬೇಕು, ನಿಮ್ಗೆ ಪೀಸ್ ಆಫ್ ಮೈಂಡ್ ಬೇಕು, ಶೂನ್ಯ ಮಾಡಿ ಅದು ಕಲ್ಸ್ಕೊಡ್ತೀನಿ ಹೇಳ್ತಾರೆ. ಸೊ ಅಂತ ಒಂದು ಸಿಂಪಲ್ ಮನುಷ್ಯ ನಮ್ ಜೊತೆಗಿದ್ದಾರೆ. ಸೊ ಇದರಲ್ಲಿ ಎರಡು ಇಂಪಾರ್ಟೆಂಟ್, ನಮ್ಗೆ ಏನು ಜೀವನಕ್ಕೆ ಒಂದು ಒಳ್ಳೆಯ ಆಹಾರ ಬೇಕು, ಈ ಆರೋಗ್ಯಕ್ಕೆ ಒಳ್ಳೆಯ ಆಹಾರ ಬೇಕು. DXN ಏನ್ ಮಾಡ್ತದೆ, ಒಂದು ಒಳ್ಳೆ ಗುಣಮಟ್ಟದ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತದೆ. ಗುಣಮಟ್ಟದ ಪ್ರಾಡಕ್ಟ್ಗಳು, ಸರಿ, ಆರ್ಡಿನರಿ ಪ್ರಾಡಕ್ಟ್ಸ್ ಅಲ್ಲ. ಸೊ ಹಾಗೇನೆ ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ 100% ಆರೋಗ್ಯ ಸಿಗ್ತದೆ, ಮತ್ತೆ ಭಾಗ್ಯನೂ ಸಿಗ್ತದೆ. ಏನ್ ಮಾಡ್ಬೇಕು, ನೀವು ಜನರಿಗೆ ಇದನ್ನ ಹೇಳ್ಬೇಕು. ಆರೋಗ್ಯದ ಬಗ್ಗೆ, ಭಾಗ್ಯದ ಬಗ್ಗೆ ಎರಡೂ ಹೇಳ್ತಾ ಹೋಗ್ತಾ ಇರಬೇಕು. ಆವಾಗ ಈ ಬಿಸ್ನೆಸ್ ಒನ್ ವರ್ಲ್ಡ್ ಒನ್ ಮಾರ್ಕೆಟ್ಗೆ ಹೋಗ್ತದೆ. ಇಡೀ ಪ್ರಪಂಚದ ಭೂಪಟ ತೋರಿಸಿದ್ದಾರೆ, DXN ಅದರ ಮೇಲ್ಗಡೆ ಹೋಗ್ಬಿಟ್ಟಿದೆ ಈಗ. ಯಾಕಂದ್ರೆ ಇದೊಂದು ಡಿಫ್ರೆಂಟ್ ಅವಕಾಶ ಇದೆ. ನಾವೀಗ ಎಷ್ಟು ದೇಶಕ್ಕೆ 26, 27 ದೇಶಕ್ಕೆ ಹೋಗಿದೀವಲ್ಲ, ಎಷ್ಟು ಜನ ಎಲ್ಲಾ ಕಡೆ ಹೋದ್ರು ಎಷ್ಟು ಖುಷಿ. DXN ಅಂದ್ರೆ ಅವರಿಗೆ ಅಷ್ಟು ಖುಷಿ ಆಗ್ತದೆ. DXN ನೀವು ಮಕ್ಕಳಿಗೆ ಕೊಟ್ಟು ನೋಡಿ, ಯಾಕಂದ್ರೆ ಮಕ್ಕಳೆಲ್ಲ ದೇವರಿದ್ದಾಗ. ಒಂದು ಸ್ಪಿರ್ಲಾ ಕೊಟ್ಟು ನೋಡಿ ಎಷ್ಟು ಖುಷಿ ಪಡ್ತಾರೆ ನೋಡಿ, ಒಂದು ಕೊಕೋಜಿ ಕೊಟ್ಟು ನೋಡಿ ಎಷ್ಟು ಖುಷಿ ಆಗ್ತದೆ ನೋಡಿ. ಯಾಕಂದ್ರೆ DXN ಅಲ್ಲಿ ನಿಮ್ಗೆ ಮೋಸ ವಂಚನೆ ಇಲ್ಲ. ಸೊ ಇಟ್ಸ್ ಎ ಕ್ಲಿಯರ್ ಬಿಸ್ನೆಸ್.
ಸೊ ಅದರಿಂದ ಅಂತ ಒಂದು ಆರೋಗ್ಯದಾಯಕ ಬಿಸ್ನೆಸ್ ಕೊಡ್ತದೆ. ಹಾಗೆ ನಿಮ್ಮ ಭವಿಷ್ಯವನ್ನೇ ನೀವು ಬದಲಾವಣೆ ಮಾಡ್ಕೋಬಹುದು ಇದರಲ್ಲಿ. ಏನು ಭವಿಷ್ಯ ಏನು ಮಾಡ್ಬೇಕಂತಿದ್ರಿ, ಕನಸು ಕಂಡಿದ್ದೀರಿ, ಎಷ್ಟು ಜನ ಎಷ್ಟು ತೊಂದರೆಯಲ್ಲಿದ್ದೀರಿ, ಅದರಿಂದ ನೀವು ಹೊರಗೆ ಬರಬಹುದು ನೋಡಿ. ಯಾವುದೇ ತೊಂದರೆ ಇರ್ಬೋದು, ಆರೋಗ್ಯ ಸಮಸ್ಯೆಗಳಿರ್ಬೋದು, ಅಥವಾ ನಿಮಗೆ ಫೈನಾನ್ಷಿಯಲ್ ಸಮಸ್ಯೆಗಳಿರ್ಬೋದು, ಅಥವಾ ಕುಟುಂಬದ ಸಮಸ್ಯೆಗಳಿರ್ಬೋದು, ಅಥವಾ ನಿಮಗೆ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು. ಅದೆಲ್ಲವುದರಿಂದ ನೀವು ಹೊರಗೆ ಬರಲಿಕ್ಕೆ DXN ಒನ್ ಬೆಸ್ಟ್ ಪ್ಲಾಟ್ಫಾರ್ಮ್. ಇದನ್ನ ಸರಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಹೇಳ್ತಾರೆ. ಎಲ್ಲಿ ಸ್ಟಾರ್ಟ್ ಆಯ್ತು ನೋಡಿ DXN ಯಾವಾಗ ಸ್ಟಾರ್ಟ್ ಆಯ್ತು ಬರ್ಕೊಳ್ಳಿ, ಇದೆಲ್ಲ ಬೇಕಾಗ್ತದೆ. ಹೊಸಬರಿಗೆ ನಾನು ಹೇಳೋದು 1993. ಈ 93ಕ್ಕಿಂತ ಹಿಂದೆ 10 ವರ್ಷ ಡಾಕ್ಟರ್ ಲಿಮ್ ಕಂಪನಿಯ ಓನರ್ ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಈ ಪ್ರಾಡಕ್ಟ್ ಅನ್ನ ಫೈಂಡ್ ಔಟ್ ಮಾಡಿದ್ರು. ನಂತರ ಒನ್ ಬೈ ಒನ್ ಬೇರೆ ಬೇರೆ ದೇಶಗಳಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಭಾರತಕ್ಕೆ ಬಂದಾಗ 2000 ಇಸ್ವಿಯಲ್ಲಿ ಭಾರತಕ್ಕೆ ಬಂದಾಗ ಇದು 9ನೇ ದೇಶ. ಅಷ್ಟು ತನಕ ಅದು 8 ದೇಶಗಳನ್ನ ಮುಗಿಸಿದು ಭಾರತಕ್ಕೆ ಬಂದಾಗ 9ನೇ ದೇಶವಾಗಿ ಭಾರತಕ್ಕೆ ಕಾಲಿಟ್ಟು. ಈಗ ನಿಮ್ಗೆ ಕಾಣ್ತಾ ಇದೆ ಇದರಲ್ಲಿ, ಇದು ಹಳೆ ಸ್ಲೈಡ್ ಆಕ್ಚುಲಿ. ಈಗ 200ಕ್ಕೂ ಜಾಸ್ತಿ ದೇಶ ಹೋಗ್ಬಿಟ್ಟಿದೆ. ಈಗ DXN ಇಲ್ಲಿ 180 ದೇಶಮೇ ಶುದ್ಧ ಸಬ್ಸೆ ಬಡಿ ಆ ರೀತಿಯಲ್ಲಿ ಆ ರೀತಿ ಖುದ್ DXN ಕಂಪನಿನೇ ಐದರ್ ಸ್ಪಾನ್ಸರ್ ಮಾಡಿದೆ, ಇಲ್ಲ ಅಂದ್ರೆ C&F ಪ್ರಕಾರ ಮಾರ್ಕೆಟ್ ಮಾಡ್ತಾ ಇದೆ. ಆ ರೀತಿಯಲ್ಲಿ DXN ಇಡೀ ಪ್ರಪಂಚಕ್ಕೆ ಹೋಗಿದೆ ಅಂತ. ಈಗ ನಿಮ್ಗೆ ನಾವು ಮೈನ್ ಅಂದ್ರೆ ನಮ್ದು ಪ್ರಾಡಕ್ಟ್ ಗ್ಯಾನೋಡರ್ಮ ರೆಡ್ ಮಶ್ರೂಮ್ ಅನ್ನ ನಮ್ಮ ಹತ್ರ ರೆಡ್ ಮಶ್ರೂಮ್ ಇದೆ ನಮ್ಮ ಹತ್ರ. ಈ ಕೆಂಪು ಅಣಬೆ ಇದನ್ನ ನಾವು ಬೆಳೆಸೋದ್ರಲ್ಲಿ ಇಡೀ ಪ್ರಪಂಚದಲ್ಲೇ ಈಗ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ ಅಂತ ಹೇಳಿದ್ರೆ ನಾವು ಹೆಮ್ಮೆ ಪಡಬೇಕು. ತುಂಬಾ ಜನರಿಗೆ ಈ ಗ್ಯಾನೋಡರ್ಮ ಗೊತ್ತಿಲ್ಲ. ನಿನ್ನೆ ನಾನು ನೋಡಿದೆ ಮೇಡಮ್, ಗಿಲಾನಿ ಅವರ ಯಾರ್ದು ಹಾಕ್ಲಿಲ್ಲ, ಅವನು ಒಳ್ಳೆ ಒಂದು ಜೋಕ್ಸ್ ಮಾಡ್ತಾ ಯಾವ ರೀತಿ ಮಾರ್ಕೆಟ್ ಮಾಡ್ತಾನೆ ಗ್ಯಾನೋಡರ್ಮವನ್ನ ಅಂತ ಹೇಳಿದ್ರೆ ಸೂಪರ್. ಗ್ಯಾನೋಡರ್ಮ ತೋರಿಸ್ಬಿಟ್ಟೆ ಅವನು ಯಾವ ರೀತಿ ಬಿಸ್ನೆಸ್ ಮಾಡ್ತಾರೆ. ಹಾಗೆ ಈ ಗ್ಯಾನೋಡರ್ಮ ಪ್ರಪಂಚದಲ್ಲೇ ನಾವು ಹೈಯೆಸ್ಟ್ ಬೆಳೆಯುವವರು ನಾವೇನೆ, DXN ಕಂಪನಿಯವರು. ಹಾಗೇನೆ ಅದನ್ನ ಮಾರ್ಕೆಟಿಂಗ್ ಕೂಡ ನಾವು ಮಾಡ್ತಾ ಇದ್ದೀವಿ. ಆ ರೀತಿಯಲ್ಲಿ DXN ಬೆಳೀತಾ ಹೋಗ್ತಾ ಇದೆ. ಈಗ ನೋಡಿ, ಭಾರತದಲ್ಲಿ ಸಬ್ಸೆ ಪುರಾಣಿ ಅವರು ಭರವಸೆ, ಭಾರತದಲ್ಲಿ ಇದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ DXN ಓಪನ್ ಆಯ್ತು 2000 ಇಸ್ವಿಯಲ್ಲಿ. ಆಲ್ರೆಡಿ ಈಗ ಇಂಡಿಯಾದಲ್ಲಿ ಭಾರತದಲ್ಲಿ ನಾವು 26 ವರ್ಷಗಳಿಂದ ಇಂದ ಭಾರತದಲ್ಲಿ ಕಾಣ್ತೇವೆ. ಆದ್ರೆ ನಾವು ಭಾರತಕ್ಕೆ ಬಂದಾಗ ಫಸ್ಟ್ ನಮ್ಗೆ ಪ್ರಾಡಕ್ಟ್ ನಮ್ಗೆ ಎಲ್ಲಿಂದ ಬರ್ತಾ ಇತ್ತು, ಮಲೇಷ್ಯಾದಿಂದನೇ ಬರ್ತಾ ಇತ್ತು. ಆದ್ರೆ ಭಾರತದಲ್ಲಿ ನಮ್ದು 2 ಆಫೀಸ್, ಫಸ್ಟ್ ಆಫೀಸ್ ಚೆನ್ನೈ ಆಫೀಸ್ ಇದೆ. ಈಗ ನಿಮ್ಗೆ ನಮ್ಮ ತೇನಂಪೇಟೆ ಆಫೀಸ್ ಚೆನ್ನೈಲಿದೆ, ಇನ್ನೊಂದು ಆಫೀಸ್ ನಮ್ದು ಡೆಲ್ಲಿಯಲ್ಲಿದೆ. ಅದು ಮಾತ್ರ ಅಲ್ಲ, ನಮ್ಮ ಫಸ್ಟ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ವಿ ನೋಡಿ. ಈ ಫಸ್ಟ್ ಫ್ಯಾಕ್ಟ್ರಿ ಪಾಂಡಿಚೇರಿಯಲ್ಲಿ, ಇದು ಕಂಪನಿಯ ಓನ್ ಜಾಗ ತಗೊಂಡು ಫ್ಯಾಕ್ಟ್ರಿ ಕಟ್ಟಿದ್ದಾರೆ. ಆ ಒಂದು ಫ್ಯಾಕ್ಟ್ರಿ ಇದೆ, ತುಂಬಾ ಜನ ಆ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿರ್ಬೋದು. ಸೊ ಇಲ್ಲಿ ನಾವು ಫುಡ್ ಅಂಡ್ ಬಿವರೇಜ್, ಆಹಾರ ಮತ್ತು ಪಾನೀಯಗಳನ್ನ ಇಲ್ಲಿ ತಯಾರು ಮಾಡ್ತೀವಿ. ಹಾಗೇನೆ ಫುಡ್ ಸಪ್ಲಿಮೆಂಟ್ ಇದಕ್ಕೆ ಬೇಕಾದ ಸಪ್ಲಿಮೆಂಟ್, ಫುಡ್ ಸಪ್ಲಿಮೆಂಟ್ ಅನ್ನ ನಾವು ಇಂಡಿಯಾದಲ್ಲಿ ಓನ್ ಫ್ಯಾಕ್ಟರಿಯಿಂದನೇ ನಾವು ಈಗ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಹಾಗೇನೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಇರ್ಬೋದು, ಪರ್ಸನಲ್ ಕೇರ್ ಪ್ರಾಡಕ್ಟ್ ಇರ್ಬೋದು. ಹಾಗೇನೆ ಈಗ ನಮ್ದು ಫರ್ಟಿಲೈಸರ್ ಸಹ ಬಂದಿದೆ, ಇನ್ನು ನಿಮ್ಗೆ ಬ್ಯೂಟಿ ಕೇರ್ ಪ್ರಾಡಕ್ಟ್ ಸಹ ಬರ್ತಾ ಇದೆ. ಸೋ ಮೆನಿ ರೇಂಜಸ್ ಆಫ್ ಪ್ರಾಡಕ್ಟ್ಸ್ ಈಗ ತಯಾರಾಗ್ತಾ ಇದೆ ಇಂಡಿಯಾದಲ್ಲಿ. ಸೊ ಕಂಪನಿ ಏನ್ ಹೇಳ್ತದೆ ಅಂದ್ರೆ, ಫಸ್ಟ್ ಈ ನಮ್ಗೆ ಆರೋಗ್ಯ ಇಂಪಾರ್ಟೆಂಟ್. ಹೊರಗಡೆ ಏನಾಗ್ತದೆ ಅಂದ್ರೆ, ಜನ ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ಬೇಕಾದ್ರೆ ಆರೋಗ್ಯವನ್ನು ಮರೆತು ಬಿಡ್ತಾರೆ. ಆವಾಗ ಏನಾಗ್ತದೆ ಅಂದ್ರೆ 30, 40, 50 ವರ್ಷದ ಒಳಗಡೆ ಬೇರೆ ಬೇರೆ ಅವರಿಗೆ ಇಂಬ್ಯಾಲೆನ್ಸ್ ಆಗಿ ಕಾಯಿಲೆಗಳು ಬಂದ್ಬಿಡ್ತದೆ. ಆದ್ರೆ ಇಲ್ಲಿ ಉತ್ಪಾದನೆಗಳನ್ನ ತಾವು ಫಸ್ಟ್ ಬಳಸಿ ಅಂತ ಹೇಳಿ, ತಾವು ಬಳಸ್ಬಿಟ್ಟು ನಟ್ಟು ಅದರ ಬೆನಿಫಿಟ್ ಅನ್ನ ಜನರ ಜೊತೆಗೆ ಹಂಚಿಕೊಳ್ಬೇಕು ಅಂತ. ಆ ರೀತಿಯಲ್ಲೇ ಈ ಬಿಸ್ನೆಸ್ ಇರುವುದು. ಈಗ ನಿಮ್ಗೆ ಈಗ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಸೋಪ್ ಬೇಕು, ಅಥವಾ ಪೇಸ್ಟ್ ಬೇಕು, ಕಾಫಿ ಬೇಕು, ಬ್ರಷ್ ಬೇಕು. ಈ ಪ್ರಾಡಕ್ಟ್ ನ ಫಸ್ಟ್ ತಾವು ಯೂಸ್ ಮಾಡಿದಾಗ ಗೊತ್ತಾಗ್ತದೆ ಅದರ ಬೆನಿಫಿಟ್ ಎಷ್ಟು, ಮತ್ತೆ ಅದರ ಒಂದು ಅನುಭವಗಳನ್ನ ನೀವು ಜನರ ಹತ್ರ ಹಂಚ್ತಾ ಹೋದಾಗ ಈ ಬಿಸ್ನೆಸ್ ಬೆಳೀತಾ ಹೋಗ್ತಾ ಇರ್ತದಂತ.
ಅದರ ನಂತರ ಇದರ ಲಾಭಗಳೇನು, ಈ DXN ಈಗ ಪ್ರಾಡಕ್ಟ್ ಯೂಸ್ ಮಾಡಿದಂತ ನಿಮಗೆ ಯಾವ್ಯಾವ ಲಾಭಗಳು ಸಿಗ್ತದೆ ಅದನ್ನ ನೀವು ಪಾಯಿಂಟ್ ಬೈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ನೀವು ಬೇರೆಯವರಿಗೆ ಹೇಳಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಆಮೇಲೆ ನಾನು ಇದನ್ನ ನಿಮಗೆ ಈ ವಿಡಿಯೋವನ್ನ ನಿಮಗೆ ಕಳ್ಸಿಕೊಡ್ತೀನಿ. ಅದನ್ನ ನೀವು ನೋಡ್ಬಿಟ್ಟು ಜನರಿಗೆ ಈಸಿಯಾಗಿ ಬಿಸ್ನೆಸ್ ಅನ್ನ ಹೇಳ್ಬೋದು. ಯಾವಾಗ ನೀವು ಬಿಸ್ನೆಸ್ ಅನ್ನ ಹೇಳ್ತಾ ಹೋಗ್ತಾ ಇರೋ ಬಿಸ್ನೆಸ್ ಮ್ಯಾನ್ ಸಿಗ್ತಾರೆ. ಈಗ ನೀವು ಒಂದು 3,000 PV ಮಾಡ್ಬೋದು. ಈಗ ನಮ್ಮ ಟೀಮಲ್ಲಿ ಈಗ ಅಶೋಕ್ ಅವರು ಇದ್ದಾರೆ. ಅಶೋಕ್ ಅವರು ಒಬ್ರು, ಅವ್ರಿಗೆ ಹೇಳ್ತಾ ಇದ್ದ ಬರೀ ಪ್ರಾಡಕ್ಟ್ ಹೇಳಿದ್ರೆ ಅವ್ರು 3,000 PV ಮಾಡ್ತಾರೆ. ಆದ್ರೆ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅವರ ಟೀಮಲ್ಲಿ ಒಂದು 25 ಜನ 3,000 PV ಮಾಡ್ತಾರೆ. 25 ಗುಣಿಸು 3 75. ಇವರು ಸೇರಿ 78,000 PV ಆಯ್ತಲ್ಲ. 78 ಗುಣಿಸು 3 ಎಷ್ಟಾಯ್ತು? ಸುಮಾರು ನಿಮ್ಗೆ ಅವರ ಸೇಲ್ಸ್ ಸುಮಾರು 3 ಲಕ್ಷ ಆಯ್ತು. ತಿಂಗಳಿಗೆ ನೋಡಿ 3 ಲಕ್ಷ ಆಯ್ತು. ಯಾವ್ದ್ರಿಂದ ಆಯ್ತು? ಪ್ಲಾನ್ ಇಂದ, ನಾಟ್ ಬೈ ಪ್ರಾಡಕ್ಟ್. ಪ್ಲಾನ್ ಇಂದ ಆಗ್ತದೆ ಹೊರತು ಪ್ರಾಡಕ್ಟ್ ಇಂದ ಆಗೋದಿಲ್ಲ. ಸರಿ ತಿಳ್ಕೊಬೇಕಿದನ್ನ. ಜನ ನಾವು ಪ್ರಾಡಕ್ಟ್ ಹೋಗ್ತದೆ, ಆದ್ರೆ ನಿಮ್ಗೆ ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್ ಆಗ್ಬೇಕು ಅಂತ ಕಂಪನಿ ಹೇಳ್ತದೆ. ಯು ಆರ್ ಎ ಲೀಡರ್. ನೀವು ಲೀಡರ್ಶಿಪ್ ತಗೊಂಡು ಈ ಪ್ಲಾನ್ ನ ಕರೆಕ್ಟ್ ಆಗಿ ಪೊಸಿಷನ್ ಮಾಡೋದು ಕಲ್ತ್ ಬಿಟ್ರೆ ನೀವು ಇದರಲ್ಲಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಏನೋ ತೊಂದರೆ ಇಲ್ಲ. ಈಗ ಇದನ್ನ ಸರಿಯಾಗಿ ನೋಡಿ. DXN ನಿಮ್ಗೆ ಕಿಸಿಗೆ ಯಾರನ್ನು ಪ್ರೀಜಡ್ಜ್ ಮಾಡ್ಬೇಕಂತಿಲ್ಲ. ಅವನು ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಅವನಿಗೆ ಆರೋಗ್ಯ ಬೇಕೇ ಬೇಕಲ್ಲ. ಇದನ್ನ ನಾವು ಸರಿಯಾಗಿ ಪ್ರತಿಯೊಬ್ಬರಿಗೂ, ಇಂಜಿನಿಯರ್ ಇದನ್ನ ಈ ಬಿಸ್ನೆಸ್ ಅನ್ನ ಮಾಡ್ಬೋದು, ಡಾಕ್ಟರ್ ಈ ಬಿಸ್ನೆಸ್ ಅನ್ನ ಮಾಡ್ಬೋದು, ಅಥವಾ ಅವರು DC ಅವರು ಈ ಬಿಸ್ನೆಸ್ ಅನ್ನ ಮಾಡ್ಬೋದು, ಒಬ್ಬ ರಾಜಕೀಯದವರು ಈ ಬಿಸ್ನೆಸ್ ಅನ್ನ ಮಾಡ್ಬೋದು, ಒಬ್ಬ ಕೂಲಿ ಕೆಲಸದವರು ಇದನ್ನ ಬಿಸ್ನೆಸ್ ಅನ್ನು ಮಾಡ್ಬೋದು, ಒಬ್ಬ ಗುಮಾಸ್ತ ಇದನ್ನ ಮಾಡ್ಬೋದು, ಅಥವಾ ಒಬ್ಬ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅವನು ಈ ಬಿಸ್ನೆಸ್ ಅನ್ನ ಮಾಡ್ಬೋದು. ಸರಿ ನೋಡಿ. ಆದ್ರೆ ನಾವೆಲ್ಲ ಆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಎಲ್ಲರೂ ಈ ಬಿಸ್ನೆಸ್ ಅನ್ನ ಮಾಡ್ಬೋದು. ಕಿಸಿ ಕೇಳಿಯೇ ಸಭಿ ಕೇಳಿಯೇ ಇದನ್ನ ನಾವು ಕೈ ಬಿ. ಆಮೇಲೆ ಇದನ್ನ ಎಲ್ಲಿ ಬೇಕಾದ್ರೆ ಮಾಡ್ಬೋದು. ಅಲ್ಲಿ ಇಲ್ಲಿ ಎಲ್ಲಿ ಅಂತಲ್ಲ. ನೀವೀಗ ಧಾರವಾಡದಲ್ಲಿ ಧಾರವಾಡ ಮಾಡಿ, ಧಾರವಾಡ ಆಗಲಿಲ್ಲ ಹುಬ್ಳಿಯಲ್ಲಿ ಮಾಡಿ, ಹುಬ್ಳಿ ಆಗಲಿಲ್ಲ ಬೆಳಗಾಂ ಹೋಗಿ, ಬೆಳಗಾಂ ಹೋಗ್ಲಿಲ್ಲ ಸೌದತ್ತಿ ಬನ್ನಿ, ಸೌದತ್ತಿ ಹೋಗ್ಲಿಲ್ಲ ಈ ಕಡೆ ಸಿರ್ಸಿ ಬನ್ನಿ, ಅಥವಾ ಉಡುಪಿ ಬನ್ನಿ, ಮಂಗಳೂರು ಬನ್ನಿ, ಬೆಂಗಳೂರು ಹೋಗಿ. ಕೈ ಬಿ ಎಲ್ಲಿ ಬೇಕಾದ್ರೂ ನೀವು ಮಾಡ್ಬೋದು. ಯು ಆರ್ ರೈಟ್ ಟು ಡೂ ಬಿಸ್ನೆಸ್. ನಿಮ್ಗೆ ಲೈಸೆನ್ಸ್ ಆ ರೀತಿ ಖಬೀಬಿ. ಯಾವಾಗ ನೀವು ಟೈಮ್ ಆ ಟೈಮಲ್ಲಿ ನೀವು ಮಾಡ್ಬೋದು. ಎನಿ ಟೈಮ್. ಈಗ ನಿಮ್ಮದು ಬಿಸ್ನೆಸ್ ಇದೆ, ನಿಮ್ಮ ಬಿಸ್ನೆಸ್ ಆದ ನಂತರ, ಅಥವಾ ನಿಮ್ಮ ವೃತ್ತಿ ಇದೆ, ವೃತ್ತಿ ಆದ ನಂತರ, ಅಥವಾ ನಿಮ್ಗೆ ಜಾಬ್ ಇದೆ, ಜಾಬ್ ಆದ ನಂತರ, ಯಾವಾಗ ಬೇಕಾದ್ರೆ ಎನಿ ಟೈಮ್ ಖಬೀಬಿ. ಅಂಡ್ ಫ್ರೀ ಟೈಮ್. ನೀವು ಈ ಬಿಸ್ನೆಸ್ ಅನ್ನ ಫ್ರೀ ಟೈಮ್ ಯಾವಾಗ ನೋಡಿ, ಫ್ರೀ ಟೈಮ್ ಅಲ್ಲಿ ಮಾಡಿ. ಅಥವಾ ಪಾರ್ಟ್ ಟೈಮ್. ಈಗ ನೀವು 8 ಗಂಟೆಗೆ ಕೆಲಸ ಮಾಡಿ, ಕೆಲಸ ಆದ ನಂತರ ಈ ಬಿಸ್ನೆಸ್ ಅನ್ನ ಬಗ್ಗೆ ಮಾತಾಡಿ. ಅಥವಾ ಫುಲ್ ಟೈಮ್. ನಿಮ್ಗೆ ಸೀರಿಯಸ್ ಬಿಸ್ನೆಸ್ ಮಾಡಿದ್ರೆ ನೀವು ಫುಲ್ ಟೈಮ್, ಆಲ್ ದ ಟೈಮ್ ಅಂತ ಹೇಳ್ತಾರೆ. ಸೊ ಯು ಕ್ಯಾನ್ ಡೂ ದಿಸ್ ಬಿಸ್ನೆಸ್. ಸೊ DXN ಬಿಸ್ನೆಸ್ ಹಾಗೆ. ಏನಂದ್ರೆ ವ್ಯವಸಾಯಿಕ ಅವಸರ. ನಿಮ್ಗೆ ಒಂದು ಸಂಪೂರ್ಣ ನೀವು ಫ್ರೀಡಮ್ ಆಗೋ ಒಂದು ಅವಕಾಶ ನಿಮ್ಗಿದೆ. ನೀವು ಇದನ್ನ ಯಾಕೆ ಯೂಸ್ ಮಾಡಬಾರ್ದು ಅಂತ. ಓಕೆ. ಈಗ ನಿಮ್ಗೆ ಲೇಟೆಸ್ಟ್ ಆಗಿ ಇರೋದ್ರಿಂದ ಈಗ DXN ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ನಿಮ್ಗೆ ಇಲ್ಲಿ 3 ಕೊಟ್ಟಿದ್ದಾರೆ. ಒಂದು DXN eWorld ಅಂತ ಒಂದು ಸೈಟ್ ಇದೆ. ನೀವು www.dxn2u.com ಹೋದ್ರೆ ಅಲ್ಲಿ ನಿಮ್ಗೆ ಮೇಲ್ಗಡೆ eWorld ಇದೆ. eWorld ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಸೈಟ್ ಸಿಗ್ತದೆ. ಎರಡನೇದಾಗಿ DXN ಆಪ್ ಇದೆ. ಯಾರೆಲ್ಲ ಮೆಂಬರ್ಸ್ ಆಗಿದ್ರಿ ನೀವು DXN ಆಪ್ ಅನ್ನ ಡೌನ್ಲೋಡ್ ಮಾಡಿ. DXN DMI ಡಿಜಿಟಲ್ ಅಂತ ಒಂದು ಆಪ್ ಇದೆ. DMI ಡಿಜಿಟಲ್ ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ. DMI ಡಿಜಿಟಲ್ ಆಪ್ ನೀವು ಪ್ಲೇ ಸ್ಟೋರ್ ಅಲ್ಲಿ ಹಾಕಿದ್ರೆ ಅದು ಬಂದ್ಬಿಡ್ತದೆ. ನೀವು ಅದನ್ನ ಡೌನ್ಲೋಡ್ ಒತ್ತಿದ್ರೆ ಡೌನ್ಲೋಡ್ ಆಗ್ತದೆ. ಆವಾಗ ನಿಮ್ಮ ID ನಂಬರ್ ಮತ್ತೆ ಪಾಸ್ವರ್ಡ್ ಹಾಕ್ಬೇಕಾಗ್ತದೆ. ನೀವು ಅದನ್ನ ಇನ್ಸ್ಟಾಲೆಂಟ್ ಮಾಡ್ಕೊಂಡ್ರೆ ಅದರಿಂದ ನಿಮ್ಗೆ ಎಲ್ಲ ನಾನು ಹೇಳಿದ ಮಾತ್ರ ಅಲ್ಲ, ಪ್ರಾಡಕ್ಟ್ ಇರ್ಬೋದು, ಅಥವಾ ನಿಮ್ಗೆ ಪ್ರಾಡಕ್ಟ್ ಪೊಸಿಷನ್ ಇರ್ಬೋದು, ಅಥವಾ ಯಾವ ರೀತಿ ನೀವು ಜಾಯಿನ್ ಮಾಡೋದಿರ್ಬೋದು, ಎವ್ರಿಥಿಂಗ್ ಇನ್ ದಟ್. ಸೊ ಹಾಗಾಗಿ ನಿಕಟತಮ್ DXN ಖಾತಾ ಪರ್ ಜಾಯ್. ಸೊ ನೀವು ಇದ್ರ ಒಳಗಡೆ ಹೋದಾಗ ನಿಮ್ಗೆ ಖಾತಾ ಸಹ ಅಂದ್ರೆ ನೀವು ಸಹ ಜನರನ್ನ ನೀವು ಜಾಯಿನ್ ಆಗ್ಬೋದು, ಜನರನ್ನು ಜಾಯಿನ್ ಮಾಡಿಸ್ಬೋದು. ಎವ್ರಿಥಿಂಗ್ ಇನ್ ಒನ್ ಪ್ಲಾಟ್ಫಾರ್ಮ್ ಅಲ್ಲಿ ಇದೆಲ್ಲ ನಿಮ್ಗೆ ಸಿಗ್ತದೆ. ಸೊ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ. ಈಗ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಫ್ಲೈನ್ ಸ್ಟಾಕ್ ಪಾಯಿಂಟ್ ಅಲ್ಲಿ ಹೋಗ್ಬೋದು, ಕಂಪನಿ ಆಫೀಸಲ್ಲಿ ಹೋಗ್ಬೋದು, ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಅದರ್ವೈಸ್ ನೀವು ಈಗ ಆನ್ಲೈನ್ ಅಲ್ಲಿ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು. ಸೊ ಎರಡು ರೀತಿಯಲ್ಲಿ ನೀವು ಇದನ್ನ ಜಾಯ್ನಿಂಗ್ ಆಗ್ಬೋದು. ಬಟ್ ನಿಮ್ಗೆ ಜಾಯ್ನಿಂಗ್ ಆಗ್ಬೇಕಾದ್ರೆ ಒಬ್ಬರು ರೈಟ್ ಸ್ಪಾನ್ಸರ್ ಬೇಕಷ್ಟೇ.
ನಿಮಗೆ ಒಂದು ಕರೆಕ್ಟ್ ಆಗಿ ಒಂದು ಸ್ಪಾನ್ಸರ್ ಸಿಕ್ಬಿಟ್ರೆ ನೀವು ಆಟೋಮೆಟಿಕ್ ನೀವು ಜಾಯಿನ್ ಮಾಡಬಹುದು. ಸೊ ಅವರ ಹತ್ರ ಜಾಯಿನ್ ಆಗಿ. ಇದರಲ್ಲಿ ನಿಮಗೆ 9 ತರದ ಲಾಭಗಳನ್ನ DXN ಕೊಡ್ತದೆ, ನಾಟ್ 1 or 2. ಎಷ್ಟು? 9 ತರ. 9 ತರದ ಲಾಭ. ಅದರ ಜೊತೆಗೆ ಆರೋಗ್ಯ ಸೇರಿದ್ರೆ 10 ಆಯ್ತು. ಅದ್ರ ಜೊತೆಗೆ ಈಗ IOC ಬಂದಿದೆ, IOC ಸೇರಿದ್ರೆ 11 ಆಯ್ತು. ಆ ರೀತಿ ಇದು ಹಳೆಯ ಸ್ಲೈಡ್ ಅಲ್ಲಿ ನಿಮ್ಗೆ ಬರೀ 9 ತೋರಿಸಿದ್ರೆ, ಈಗ 10 ಮತ್ತೆ 11 ತರದ ಲಾಭಗಳು ಇದರಲ್ಲಿ ನಿಮ್ಗೆ ಸಿಗ್ತದೆ 1 by 1. ಸೊ ಅದರಿಂದ ಈ 9 ತರದ ಲಾಭವನ್ನು ಸರಿಯಾಗಿ ತಿಳ್ಕೊಂಡ್ರೆ ನಿಮ್ಗೆ ನಿದ್ರೆ ಬರುವುದಿಲ್ಲ ಹೇಳ್ತಾರೆ, ಅಷ್ಟು ಲಾಭಗಳಿದೆ. ನೋಡಿ, ನೀವು ಜಸ್ಟ್ ಒಂದು ಆರ್ಡಿನರಿ, ನಿಮ್ಗೆ ಏನು ಇದರಲ್ಲಿ ಲಕ್ಷಗಟ್ಟಲೆ ಜಾಯಿನ್ ಮಾಡ್ಲಿಕ್ಕೆ ಏನು ಅವಶ್ಯಕತೆ ಇಲ್ಲ. ನೀವು ಬರೇ ನೇಪಾಳದಲ್ಲಿ ಒಬ್ರು, ಅವರಿಗೆ ಹಣ ಇಲ್ಲ ಅವ್ರ ಹತ್ರ, ಬರೇ ಒಂದು ಜಾಯಿನ್ ಆಗಿ ಅವರ ಒಂದು ಸೆಲೆಕ್ಟ್, ಯಾಕೆಂದ್ರೆ ಅವ್ರ ಹತ್ರ ಹಣ ಇಲ್ಲ ಒಂದೇದಾಗಿ, ಮತ್ತೆ ಅವರಿಗೆ ನಾಲೆಡ್ಜ್ ಇಲ್ಲ. ಆಮೇಲೆ ಅವ್ರು ಏನ್ ಮಾಡಿದಂದ್ರೆ ಒಂದು ಮಸಾಜ್ ಆಯಿಲ್ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿದ್ರು. ಯಾಕೆಂದ್ರೆ ಮಸಾಜ್ ಆಯಿಲ್ ಅವರಿಗೆ ಬಡವರವರು, ಅವ್ರಿಗೆ ಅಪ್ಲೈ ಮಾಡೋದು ಮಾತ್ರ ಗೊತ್ತು, ಮಸಾಜ್ ಆಯಿಲ್ ಹಚ್ಕೊಳ್ತಾರೆ ನೋವು ಹೋಗ್ತದೆ ಅಂತ. ಸೊ ಅದನ್ನ ಅವರು ಸೆಲೆಕ್ಟ್ ಮಾಡಿಕೊಂಡು ಅದೇ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇವತ್ತು ಅವರು ಕ್ರೌನ್ ಡೈಮಂಡ್ ಆಗಿದ್ದಾರೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಡಿಸ್ಟ್ರಿಬ್ಯೂಟರ್ ರ್ಯಾಂಕ್ ಸ್ಟಾರ್ಟ್ ಮಾಡಿದವರು ಇವತ್ತು ಕ್ರೌನ್ ಅಂಬಾಸಿಡರ್ ಆಗ್ಬಹುದು, ಮನಸ್ಸಿದ್ದರೆ ಮಾರ್ಗ. ಬಟ್ ಅವರು ಒಂದು ಮಸಾಜ್ ಆಯಿಲ್ ಇಟ್ಕೊಂಡು ಜನರಿಗೆ ಎಲ್ಲಿ ನೋವಿದೆ ಅಲ್ಲಿ ಮಸಾಜ್ ಮಾಡ್ತಾ ಇದ್ರಂತೆ, ಡೆಮಾನ್ಸ್ಟ್ರೇಷನ್. ಮತ್ತೇನು ಹೇಳ್ತಾ ಇರ್ಲಿಲ್ಲ ಅವರು. ಈ ಮತ್ತೆ ಮಾತು ಕಂಪನಿ ಏನು ಅದು ಏನೋ ಇಲ್ಲ, ಓನ್ಲಿ ನೀವು ಮಸಾಜ್ ಮಾಡಿಸಿದ್ರು, ಅದಾಗ ಅವರಿಗೆ ನೋವು ಕಮ್ಮಿ ಆಯ್ತು. ಆವಾಗ ಅವರಿಂದ ಆ ಮಸಾಜ್ ಆಯಿಲ್ ಅನ್ನ ಜನ ತಗೊಳ್ತಾ ಇದ್ರು. ತಗೊಂಡು ಅವ್ರು ಎಲ್ಲಿವರೆಗೆ ಹೋದ್ರೆ 1 ತಿಂಗಳಿಗೆ 100 ಮಸಾಜ್ ಆಯಿಲ್ ಸೇಲ್ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್ ಅವರ ಸಕ್ಸಸ್ ಸ್ಟೋರಿ ಕೇಳಿ. ಸೊ ಆಶ್ಚರ್ಯ ಆಗ್ತದೆ ನನಗೆ. ಸೊ ಹಾಗಾಗಿ ಹೀಗೂ ಉಂಟೆ ಅಂತ. ನಾವು ಏನ್ ಮಾಡ್ತೀವಿ, ನಾವು ಕಾಂಪ್ಲಿಕೇಶನ್ ಮಾಡೋದ್ರಲ್ಲಿ ನಿಸ್ಸೀಮರು ನಾವು ಮನುಷ್ಯರು. ಕಾಂಪ್ಲಿಕೇಶನ್ ಮಾಡಬಾರ್ದು ಇದರಲ್ಲಿ. ಇಟ್ಸ್ ಎ ಕಾಂಪ್ಲೆಕ್ಸ್ ಬಿಸ್ನೆಸ್. ಕಾಂಪ್ಲೆಕ್ಸ್ ಅಲ್ಲಿ ಸಿಂಪಲ್ ಆಗಿ ಮಾಡಬೇಕು, ಅವಾಗ ಬಿಸ್ನೆಸ್ ಆಗ್ತಾ ಹೋಗ್ತಾ ಇರ್ತದೆ. ನಾವು ಹೆಚ್ಚು ಪಾಲಿಸ್ಯಾಕರೈಡ್, ನ್ಯಾಚುರಲ್ ಜರ್ಮೇನು, ಅಡಿನೋಸಿನು, ಟ್ರೈಟರ್ಪಿನಾಯ್ಡ್ಸ್ ಅಂತ ಹೇಳಿದ್ರೆ ಜನ ಈ ಬಿಸ್ನೆಸ್ ನಮ್ಗಲ್ಲಪ್ಪ, ಇದು ಎಜುಕೇಟೆಡ್ ಇದ್ದವರಿಗಂತ ತಿಳ್ಕೊಳ್ತಾರೆ, ಅವರಿಗೂ ತಲೆ ಇರ್ತದಲ್ಲ. ಸೊ ಅದೇ ತರ ನೋಡಿ, ಒಬ್ಬ ಮಸಾಜ್ ಆಯಿಲ್ ಇಂದ ಅವನು ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಿಡರ್ ಆಗ್ತಾನಂತ ಹೇಳಿದ್ರೆ ಯಾವ ರೀತಿ ಮಾಡಿರ್ಬೋದು. ನಮ್ಗೆ ಇಷ್ಟು ಬುದ್ಧಿವಂತರು ನಾವು ತಪ್ಪ ಸುಳ್ಳ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕೆಂದ್ರೆ ಇದರಲ್ಲಿ ಡೈರೆಕ್ಟ್ ಮಾರ್ಕೆಟ್, ಎಸ್ಪೆಷಲಿ ಡೆಮಾನ್ಸ್ಟ್ರೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದು ವರ್ಕ್ ಆಗ್ತದೆ. ಈಗ ನೀವು ಈ ಬಿಸ್ನೆಸ್ ಮಹತ್ವಪೂರ್ಣ ಪಾಯಿಂಟ್ ಏನು ಅಂತ ಅದನ್ನ ನೀವು ನೋಟ್ ಮಾಡ್ಕೋಬೇಕಾಗ್ತದೆ. ತುಂಬಾ ಜನರಿಗೆ ನೀವು ಪ್ರಾಡಕ್ಟ್ ಅಲ್ಲಿ ನೀವು ನಿಸ್ಸೀಮರಿದ್ರಿ. ಥ್ಯಾಂಕ್ಸ್ ಎ ಲಾಟ್ ಟು ಯು. ಗ್ಯಾನೋಡರ್ಮಾ ನೀವು ತುಂಬಾ ತಿಳಿದಿದ್ರಿ, ಅದಕ್ಕೆ ಗ್ಯಾನೋಥೆರಪಿ ಬಗ್ಗೆ ನಿಮ್ಗೆ ಗೊತ್ತಿದೆ. ಪ್ರಾಡಕ್ಟ್ ಬಗ್ಗೆ, ಪೇಸ್ಟ್ ಬಗ್ಗೆ 3 ಗಂಟೆ ಮಾತಾಡ್ತೀರಿ. ಆದ್ರೆ ನೆಟ್ವರ್ಕ್ ಅಲ್ಲಿ ಬಂದಾಗಿದೆ ನಾವು. ಸೊ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಸ್ವಲ್ಪ ನೀವು ಸೀರಿಯಸ್ ಆಗಿ ತಗೊಂಡ್ರೆ ನೀವು ಎಲ್ಲಿಂದ ಎಲ್ಲಿಗೂ ಹೋಗ್ಬೋದು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಫಸ್ಟ್ ಇದ್ದ ಪಿ ವಿ ಅಂದ್ರೆ ಪಾಯಿಂಟ್ ವ್ಯಾಲ್ಯೂ. ಇದರಲ್ಲಿ ಪಾಯಿಂಟ್ ಇದೆ ಪ್ರತಿಯೊಂದು. ಈಗ ನೀವು ಒಂದು ಪೇಸ್ಟ್ ಅಂತ ತಿಳ್ಕೊಳ್ಳಿ. ಪೇಸ್ಟ್ಗೆ ನಿಮ್ಗೆ 365 ರೂಪಾಯಿ, ಅದು ನಿಮ್ಗೆ 310 ರೂಪಾಯಿಗೆ ಸಿಗ್ತದೆ. ಆ ಡಿಫರೆನ್ಸ್ ಇದೆಯಲ್ಲ, ಅದು ನಿಮ್ಗೆ ರಿಟೇಲ್ ಪ್ರಾಫಿಟ್. ಅದರ ಜೊತೆಗೆ ಅದಕ್ಕೆ 90 PV ಸಿಗ್ತದೆ. ಒಂದು ಪ್ರಾಡಕ್ಟ್ ತಗೊಂಡಾಗ 90 PV ಇಂಪಾರ್ಟೆಂಟ್. PV ಏನ್ ಮಾಡ್ತದೆ, ನಿಮ್ಮ ಡ್ರೀಮ್ ಅನ್ನ ರಿಯಲೈಸ್ ಮಾಡ್ಲಿಕ್ಕೆ PV ಇಂಪಾರ್ಟೆಂಟ್. ಸೊ ಅದರಿಂದ ಈ PV ಪಾಯಿಂಟ್ ವ್ಯಾಲ್ಯೂ ರ್ಯಾಂಕ್ ಅವ್ರ ಲೆವೆಲ್. ಅಂದ್ರೆ ನೀವು ನೆಕ್ಸ್ಟ್ ಪರ್ಸೆಂಟೇಜ್, ಈಗ 1000 PV ಅದು ಮುಂದೆ ಬರ್ತದೆ. ಹಾಗೇನೆ ನೀವು 1000 PV ಇಂದ 21% ಸ್ಟಾರ್, ರೂಬಿ, ಅದನ್ನೆಲ್ಲ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ PV ಬೇಕೇ ಬೇಕು. ಸೊ PV ಯಲ್ಲೇ ಅದು ಜಡ್ಜ್ಮೆಂಟ್ ಆಗ್ತಾ ಹೋಗ್ತದೆ. ಸೊ ದಟ್ ಇಸ್ ಕಾಲ್ಡ್ PV. SV ಇದೆಯಲ್ಲ, ಅದು ನಿಮ್ಗೆ ಬೋನಸ್ ಸಿಗ್ಲಿಕ್ಕೆ SV ಬೇಕು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, SV ಅಂದ್ರೆ ಸೇಲ್ಸ್ ವ್ಯಾಲ್ಯೂ. ನೆನ್ಪಿಟ್ಕೊಳ್ಳಿ ಅಥವಾ ಬರ್ಕೊಳ್ಳಿ, ಅದರ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಜನ ಕೇಳ್ತಾರೆ, ನಿಮ್ಗೆ ಕ್ವಶನ್ ಮಾಡ್ತಾರೆ ಏನಿದು ಅಂತ. ಸೇಲ್ಸ್ ವ್ಯಾಲ್ಯೂ ಅಂದ್ರೆ ಈಗ ಒಂದು ಪೇಸ್ಟ್ ಅಂತ ತಿಳ್ಕೊಳ್ಳಿ. ಪೇಸ್ಟ್ಗೆ ನಮ್ಗೆ 310 ರೂಪಾಯಿ ಇದೆ, ಅದಕ್ಕೆ 90 PV ಇದೆ. ಆದ್ರೆ ಅದಕ್ಕೆ SV ಎಷ್ಟಿದೆ, ಐ ಥಿಂಕ್ ಈಗ ನಿಮ್ಗೆ 150 ರೂಪಾಯಿ ಇರ್ಬೋದು, ನನಗೆ ಕರೆಕ್ಟ್ ಗೊತ್ತಿಲ್ಲ, ಯಾರು ನೋಡಿ ಹೇಳಿದ್ರೆ ನೋಡಿ. 150ಕ್ಕಿಂತ ಜಾಸ್ತಿ ಆಗಿದೆ. ಯಾಕೆಂದ್ರೆ ಮೊದಲು ಪೇಸ್ಟ್ಗೆ ರೇಟ್ ನಾವು ಜಾಯಿನ್ ಆದಾಗ ಅದಕ್ಕೆ 150 ಇತ್ತು.
ಆದ್ರೆ ಅದು ಇನ್ಕ್ರೀಸ್ ಆಗ್ತಾ ಹೋದಾಗ ಅದರ ಎಸ್ ವಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇರ್ತದೆ. ಇದನ್ನ ಯಾವಾಗ್ಲೂ ತಿಳ್ಕೊಬೇಕು. ರೇಟ್ ಜಾಸ್ತಿ ಆಯ್ತು, ಎಸ್ ವಿ ಜಾಸ್ತಿ ಆಯ್ತು. ಎಸ್ ವಿ ಜಾಸ್ತಿ ಆಯ್ತು, ನಿಮ್ಗೆ ಬೋನಸ್ ಜಾಸ್ತಿ ಆಯ್ತು. ಸೊ ದಿಸ್ ಇಸ್ ದ ಯಾವಾಗ್ಲೂ ಮಾರ್ಕೆಟ್ ಅಲ್ಲಿ ತಿಳ್ಕೋಬೇಕು. ನಿಮ್ಗೆ ಯಾವಾಗ ನಿಮ್ಗೆ ರೇಟ್ ಜಾಸ್ತಿ ಮಾಡ್ತದೋ ಆಟೋಮೆಟಿಕ್ ಎಸ್ ವಿ ಜಾಸ್ತಿ ಆಗ್ತದೆ. ಮೊದಲು ನೋಡಿ, ನಮ್ಮ ಸ್ಪಿರುಲಿನಕ್ಕೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಪಿ ವಿ 500 ಇತ್ತು, ಎಸ್ ವಿ 500 ಇತ್ತು. 360 ಸ್ಪಿರುಲಿನಕ್ಕೆ ಪಿ ವಿ ಎಷ್ಟು 500, ಎಸ್ ವಿ ಎಷ್ಟು 500. ಬಟ್ ಏನಾಯ್ತು, ರೇಟ್ ಇನ್ಕ್ರೀಸ್ ಆಗ್ತಾ ಹೋಯ್ತು. ಆವಾಗ ಎಸ್ ವಿ ಜಾಸ್ತಿ ಆಯ್ತು. ಈಗ ಎಸ್ ವಿ ಎಷ್ಟು, ಸ್ಪಿರುಲಿನಕ್ಕೆ ಎಸ್ ವಿ ಎಷ್ಟು? ಯಾರು ಮಾತಾಡೋದಿಲ್ಲ, ಯಾಕಂದ್ರೆ ಬಿಸ್ನೆಸ್ಸೇ ಗೊತ್ತಿಲ್ಲ. ದಟ್ ಈಸ್ ದ ಥಿಂಗ್. ಒಂದು ಸ್ಪಿರುಲಿನ ನಂಬರ್ 1 ಪ್ರಾಡಕ್ಟ್ ಇದೆ, ಅದರ ಎಸ್ ವಿ ಎಷ್ಟು ಅಂತ ಹೇಳಿದ್ರೆ ಯಾರು ಹ್ಯಾಂಡ್ ರೈಸ್ ಮಾಡೋದಿಲ್ಲ. ಯಾರಿಗಾದ್ರೆ ಹ್ಯಾಂಡ್ ರೈಸ್ ಮಾಡಿ ಗೊತ್ತಿದ್ರೆ ಹೇಳಿ, ಎಸ್ ವಿ ಎಷ್ಟು ಅಂತ. ಒಂದು ಸ್ಪಿರುಲಿನ 820 ಸರ್. ಎಷ್ಟು? 820 ಈಗ. ಗ್ರೇಟ್ Correct. ಗ್ರೇಟ್ ಗ್ರೇಟ್. ಒಂದು ಸ್ಪಿರುಲಿನ ಹೋದ್ರೆ 820. ಆಸ್ ಎ ಡೈಮಂಡ್, ನಾನು ಡೈಮಂಡ್ ಆದವರಿಗೆ ನಿಮ್ಗೆ 200, 820, 25 ಎಂಟ್ಲಿ 220 ರೂಪಾಯಿ ಬೋನಸ್ ಬರ್ತದೆ. ಸ್ಟಾರ್ ಏಜೆಂಟ್ ಅವ್ರು ನೋಡಿ. ಅದೇ ನೀವು ಸ್ಟಾರ್ ರೂಬಿ ಆದ್ರೆ ಎಷ್ಟಾಯ್ತು? ಪುನಃ ನೀವು ಕೂಡಿಸ್ಬೇಕಾಗ್ತದೆ. ನಿಮ್ಮ ಬೋನಸ್ 250ಕ್ಕೆ ಹೋಯ್ತು. ಅದೇ ಡೈಮಂಡ್ ಆಯ್ತಂದ್ರೆ 40, 8 32. ಒಂದು ಸ್ಪಿರುಲಾ ಹೋದ್ರೆ 350 ರೂಪಾಯಿ ಸಿಗ್ತದೆ ಡೈಮಂಡ್ ಅವ್ರಿಗೆ. ಮೊದಲು ಎಷ್ಟಿತ್ತು? 500 ಇತ್ತು, 820 ಇತ್ತು. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ಸೊ ಇದು ನಾವು ಅರ್ಥ ಮಾಡಬೇಕು. ಸೇಲ್ಸ್ ವ್ಯಾಲ್ಯೂಗೂ ಪಿ ವಿಗೂ ಡಿಫರೆನ್ಸ್. ನಿಮ್ಗೆ ಯಾವಾಗ ರೇಟ್ ರಿವೈಸ್ ಆಯ್ತೋ ಆಟೋಮೆಟಿಕ್ ರೇಟ್ ಮಾತ್ರ ರಿವೈಸ್ ಆಗೋದಿಲ್ಲ, ನಿಮ್ಮ ಬೋನಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಬೋನಸ್ ಅವ್ರ ಪ್ರಸ್ತಾವನ್ಕಿ ಏನ ಗಣನ, ಅದನ್ನ ಅಂದ್ರೆ ಲೆಕ್ಕಾಚಾರ, ಅಂದ್ರೆ ನಿಮ್ಮ ಕೆಳಗಡೆ ಎಷ್ಟು ಪಿ ವಿ ಆಗಿದೆ, ಎಷ್ಟು ಬಿಸ್ನೆಸ್ ಆಗಿದೆ, ಅದರ ಲೆಕ್ಕಾಚಾರದಲ್ಲಿ ಕಂಪನಿ ನಿಮ್ಗೆ ಪ್ರತಿ ತಿಂಗಳು ಬೋನಸ್ ಅನ್ನ ಇಶ್ಯೂ ಮಾಡ್ತಾ ಹೋಗ್ತಾ ಇರ್ತದೆ. ಓಕೆ, ಈಗ ನಿಮ್ಗೆ ಇದರಲ್ಲಿ ನೋಡಿ, ನೀವು ಪರ್ಚೇಸ್ ಮಾಡ್ತೀರಿ ಪಿ ವಿ. ಅದಕ್ಕೆ ನೀವು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀರಿ, ಬ್ರಷ್ ಯೂಸ್ ಮಾಡ್ತೀರಿ, ಸೋಪ್ ಯೂಸ್ ಮಾಡ್ತೀರಿ, ಶಾಂಪೂ, ಕಾಫಿ, ಟೀ ಎಲ್ಲ ಕುಡಿತೀರಿ. ಅದಕ್ಕೆ ನಿಮ್ಗೆ ಪಾಯಿಂಟ್ ಬರ್ತದೆ. ಅಂದ್ರೆ ನೀವು ಕಾಫಿ ಕುಡಿದ್ರೆ ದುಡ್ಡು ಬರ್ತದೆ, ಸ್ನಾನ ಮಾಡಿದ್ರೆ ಹಣ ಬರ್ತದೆ ಅಂತ ಹೇಳ್ತಾರೆ, ಬ್ರಷ್ ಮಾಡಿದ್ರೆ ಹಣ ಬರ್ತದೆ ಅಂತ ಹೇಳ್ತಾರೆ, ಎಣ್ಣೆ ಯೂಸ್ ಮಾಡಿದ್ರೆ ಹಣ ಬರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಟೀ ಕುಡಿದ್ರೆ ಹಣ ಬರ್ತದೆ, ಪಿ ವಿ ಸಿಗ್ತದೆ ನಿಮ್ಗೆ. ಸೊ ಪಿ ವಿ ಇದೆ, ಎಸ್ ವಿ ಇದೆ, ಎರಡೂ ಸಿಗ್ತದೆ. ಅದಕ್ಕೆ ಪಿ ವಿ, ಎಸ್ ವಿ. ನೀವು ಅದಕ್ಕೆ ನಾವೇನ್ ಕರಿತೀವಿ, ನೀವು ಪರ್ಸನಲ್ ಪರ್ಚೇಸ್ ಮಾಡೋದಕ್ಕೆ ಪರ್ಸನಲ್ ಪಿ ವಿ ನೀವು ಪರ್ಚೇಸ್ ಮಾಡಿದ್ರಿ. ಹಾಗೇನೆ ನಿಮ್ಮ ಪರ್ಸನಲ್ ಎಸ್ ವಿ ಅಂದ್ರೆ ಆ ಬೋನಸ್ ಬರ್ಲಿಕ್ಕೆ ಎಸ್ ವಿ ಮೇಲೆ ನಿಮ್ಗೆ ಬೋನಸ್ ಬರ್ತದೆ. ಇದೆರಡು ನಿಮ್ಗೆ ಕೌಂಟ್ ಆಗ್ತಾ ಹೋಗ್ತಾ ಇರ್ತದೆ. ಹಾಗೇನೆ ನಿಮ್ಮ ಗ್ರೂಪ್ ಅನ್ನ ನೀವು ಜಾಯಿನ್ ಮಾಡ್ತಿರ್ತೀರಿ. ಗ್ರೂಪ್ ಜಾಯಿನ್ ಮಾಡಿದ್ರೆ ನಿಮ್ಮ ಕೆಳಗಡೆ ಜನ ಬರ್ತಾರೆ. ನಿಮ್ದು 2000 ಪಿ ವಿ, ಅವರದ್ದೊಂದು 2000 ಪಿ ವಿ, ಒಟ್ಟಿಗೆ ಪಿ ವಿ ಎಷ್ಟಾಯ್ತು? 4000 ಆಯ್ತು. ನಿಮ್ಮದು ಪಿ ಬಿ, ಅದು ನಿಮ್ಮದು ಗ್ರೂಪ್ ಇದೆಯಲ್ಲ, ಅದು ಪರ್ಸನಲ್ ಗ್ರೂಪ್ ಪಿ ವಿ ಅಥವಾ ಪರ್ಸನಲ್ ಗ್ರೂಪ್ ಎಸ್ ವಿ ಅಂತ ಕರಿತೀವಿ. ಅದು ನಿಮ್ಮ ಜಾಯ್ನಿಂಗ್, ಹೊಸ ಜನ ಜಾಯ್ನ್ ಆಗಿದೆ. ಯಾವಾಗ ನಿಮ್ಗೆ ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಆಗ್ತಾರೆ, ಅದು ನಿಮ್ಗೆ ಕೌಂಟಿಗೆ ಬರುವುದಿಲ್ಲ. ಇದು ಪಿ ಜಿ ಎಸ್ ಕೌಂಟಿಗೆ ಬರುವುದಿಲ್ಲ, ನಿಮ್ದು ಹೊಸ ಜಾಯ್ನಿಂಗ್ ಕೌಂಟಿಗೆ ಬರ್ತದೆ. ಹಾಗೆ ಡೈಮಂಡ್ ಆದ ನಂತರ ನಿಮ್ಗೆ ಪಿ ವಿ ಆಗ್ತದಲ್ಲ, ಆವಾಗ ನಿಮ್ಗೆ ಡಿ ಜಿ ಎಸ್ ವಿ, ಡೈಮಂಡ್ ಗ್ರೂಪ್ ಪಿ ವಿ ಅಥವಾ ಡೈಮಂಡ್ ಗ್ರೂಪ್ ಎಸ್ ಸಿ ಬಿ ಅಂತ ಕರಿತೀವಿ. ಅದಕ್ಕೆ ನೋಡಿ, ಇಲ್ಲಿಯೇ ಕೊಟ್ಟಿದ್ದಾರೆ ನಿಮ್ಗೆ. ಇದರಲ್ಲಿ ನಾವು ಯಾವಾಗ್ಲೂ 3000 ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನಿಮ್ಗೆ ಕ್ವಾಲಿಫಿಕೇಶನ್ ಆಗ್ಬೇಕು ಅಂದ್ರೆ, ಸೊ ಯು ಡೋಂಟ್ ಡಿಪೆಂಡ್ ಅಪಾನ್ ದ ಪಿ ಜಿ ಪಿ ವಿ ಅಥವಾ ಪಿ ಜಿ ಎಸ್ ವಿ. ಈಗ ಖುದ್ದು ನೀವು ಇದನ್ನ ಮಾಡಿ ಅಂತ ಹೇಳ್ತಾರೆ. ನೀವು ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಕ್ವಾಲಿಫಿಕೇಶನ್ ಆಗ್ತದೆ, ನಿಮ್ಗೆ ಹಣ 25% ನಿಮ್ಗೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದರಲ್ಲಿ. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಹಾಗೆ ಬೆಳೀತಾ ಸ್ಟಾರ್ ಇದು ರೂಬಿ ಡೈಮಂಡ್ ಆಗ್ತದೆ. ನೀವು ಕ್ವಾಲಿಫೈಡ್ ಸ್ಟಾರ್ ಡೈಮಂಡ್ ಆಗಿ 37%ಗೆ ಹೋಗ್ತದೆ.
ಒಂದ್ಸಲ ನೋಡಿ ಸ್ಟಾರ್ ಆದ್ರೆ ನಿಮ್ಗೆ ಟ್ರಾವೆಲ್ ಸೆಮಿನಾರ್ ಪಾಯಿಂಟ್ ಸ್ಟಾರ್ಟ್ ಆಗ್ತದೆ. ನೀವು ಕೂಡ ಎಸ್ ಎ ಸ್ಟಾರ್ ಏಜೆಂಟ್ ಫಾರಿನ್ ಟ್ರಿಪ್ ಮಾಡಬಹುದು. ನಿಮ್ಗೆ ಸರಿಯಾದ ಒಂದು ಯಾರೋ ನೆಟ್ವರ್ಕರ್ ಕೆಳಗಡೆ ಸಿಕ್ಕಿದ್ರೆ ನೀವು ಕೂಡ ಫಾರಿನ್ ಟ್ರಿಪ್ಗೆ ಹೋಗ್ಬೋದು. ನಿಮ್ಮ ಎಲ್ಲ ಜಾಯ್ನಿಂಗ್ ಆಗೋದೆಲ್ಲ ಪಿ ವಿ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಅದೆಲ್ಲ ನಿಮ್ಗೆ ಯಾರ ಕೆಳಗಡೆ ಜಾಯ್ನ್ ಆದವ್ರು ಪಿ ವಿ, ಬಟ್ ನೀವು 3,000 ಪಿ ವಿ ಅನ್ನ ಮಾಡಬೇಕಾಗ್ತದೆ. ಯಾವಾಗಲೂ ನಿಮ್ಗೆ ಎಸ್ ವಿ ಇದೆಯಲ್ಲ ಪಿ ವಿಗಿಂತ ಜಾಸ್ತಿ ಇರ್ತದೆ. ಪಿ ವಿ ಯಾವಾಗಲೂ ಚೇಂಜ್ ಆಗೋದಿಲ್ಲ, ತಿಳ್ಕೊಳ್ಳಿ. ಪಿ ವಿ ಇಸ್ ಫಿಕ್ಸ್ಡ್, ಒಂದ್ಸಲ ಆಗಿದ್ರೆ ಅದು ಲೈಫ್ ಲಾಂಗ್ ಫಿಕ್ಸ್ ಇರ್ತದೆ. ಎಸ್ ವಿ ರೇಟ್ ಜಾಸ್ತಿ ಆದಾಗ ಜಾಸ್ತಿ ಆಗ್ತಾನೆ ಹೋಗ್ತಾ ಇರ್ತದೆ. ನಾವು ಹಣ ಎಷ್ಟು ಮಾಡ್ಬೋದು ಅಂತ ಈಗ ನೀವು ನೋಡೋಣ ಅಂತ ಹೇಳ್ತಾರೆ. ಇದರಲ್ಲಿ ಎಷ್ಟು ಹಣ ಮಾಡ್ಲಿಕ್ಕೆ ಆಗ್ತದೆ? ನೋಡಿ, ಇದರಲ್ಲಿ ನೀವು ಎಷ್ಟು ಜನ ಹಾಕಿದ್ರಿ ಅದನ್ನ ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಎಷ್ಟು ಲೆವೆಲ್, ಇದು ಒಂದು ದೊಡ್ಡ ಒಂದು ಮರ ಇದ್ದ ಹಾಗೆ. ಅಗಲ ಎಷ್ಟು ಹೋಗಿದೆ, ಆಳ ಎಷ್ಟು ಹೋಗಿದೆ, ಎರಡು ಕೌಂಟ್ ಆಗ್ತದೆ. ಇದರ ಮೇಲೆ ನಮ್ಗೆ ಹಣ ಬರ್ತಾ ಇರೋದು. ಕೆಲವರು ಏನ್ ಮಾಡ್ತಾರೆ, ಸ್ಪಾನ್ಸರ್ ಮಾಡಿ ಬಿಟ್ಬಿಡ್ತಾರೆ. ನೋ, ನಾಟ್ ಲೈಕ್ ದಟ್. ಅವರ ಕೆಳಗೆ ಈಗ ನೀವೆಲ್ಲ ಇರ್ತೀರಿ. ಈಗ ಕೆಲವರು ಈಗ ಮಹಾದೇವ್ ಕರಿಹೊಳೆ ಅವರು ಇರ್ಬೋದು, ಇವರೆಲ್ಲ ನಮ್ಗೆ 20 ಜನರೇಷನ್ ಕೆಳಗೆ ಇದ್ದಾರೆ. ಆದ್ರೆ ನಾವು ಅವರಿಗೆ ಗೈಡ್ಲೈನ್ಸ್ ಕೊಡ್ತೀವಿ. ಯಾಕಂದ್ರೆ ಇದರಲ್ಲಿ ಕೌಂಟ್ ಆಗ್ತದೆ. ತುಂಬಾ ಜನರಿಗೆ ಅದು ಗೊತ್ತಿಲ್ಲ. ಸೊ ಜನರೇಷನ್ ಅವ್ರ ಲೆವೆಲ್ ಅದು ನಿಮ್ಗೆ ಕೌಂಟ್ ಆಗ್ತಾ ಹೋಗ್ತಾ ಇರ್ತದೆ. ಯಾಕಂದ್ರೆ ಇದು ಕಂಪ್ರೆಷನ್ ಸಿಸ್ಟಮ್, ಕಂಪ್ರೆಷನ್ ಆಗ್ತದೆ. ನೋಡಿ, ಇದು ಲೈನ್ಸ್ ಮತ್ತೆ ಜನರೇಷನ್ ಡಿಫರೆನ್ಸ್ ತೋರಿಸಿದ್ದಾರೆ ನೋಡಿ. ಇದು ಫಸ್ಟ್ ಲೈನ್. ಸೊ ಈಗ ಇದು ನಿಮ್ಮ ಸೆಕೆಂಡ್ ಲೈನ್, ಬಿ ಇಸ್ ದ ಸೆಕೆಂಡ್ ಲೈನ್. ಹಾಗೆ ಕೆಳಗಡೆ ನಿಮ್ಗೆ ಜಾಯಿನ್ ಮಾಡ್ತಾ ಹೋಗ್ತಾ ಇರ್ತಾರೆ. ಕೆಳಗಡೆ ಜಾಯಿನ್ ಮಾಡಿದಾಗ ಅವರು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್, ಅಂದ್ರೆ ಎ ಕೆಳಗಡೆ ಆಗಿದ್ದಾರೆ. ಅವರು ಸಹ ನಿಮ್ಗೆ 2ನೇ ಜನರೇಷನ್ ಅಲ್ಲಿ ಕೌಂಟ್ ಆಗ್ತದೆ. ಹಾಗೇನೆ ಪುನಃ ನಿಮ್ಗೆ ಅವರ ಕೆಳಗಡೆ ಅವ್ರು ಮಾಡಿದ್ರು ಕೂಡ ನಿಮ್ಗೆ 8 ಅಲ್ಲಿ ನಿಮ್ಗೆ 3rd ಜನರೇಷನ್ಗೆ ಬಂದ್ಬಿಡ್ತಾರೆ. ಇದು ಮುಂದಕ್ಕೆ ಹೋಗ್ತಾನೆ ಇರ್ತದೆ. ನಿಮ್ಗೆ ಕಂಪ್ರೆಷನ್ ಸಿಸ್ಟಮ್ ಅಲ್ಲಿ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ. ಫಸ್ಟ್ ಲೈನ್ ಯಾರು ಕ್ವಾಲಿಫೈ ಆಗ್ಲಿಲ್ಲ, ಸೆಕೆಂಡ್ ಜನರೇಷನ್ ಕ್ವಾಲಿಫೈ ಆದಾಗ ನಿಮ್ಗೆ ಅದರ ಹಣ ಎಲ್ಲ ನಿಮ್ಗೆ ಬರ್ತದೆ. ಫಸ್ಟ್ ಲೆವೆಲ್ ಬಂದ್ ಜಾಯೇಗ. ಸೊ ಅಂದ್ರೆ ಕೆಳಗಡೆ ಜನರೇಷನ್ ಇದೆಯಲ್ಲ, ಅದು ನಿಮ್ಗೆ ಫಸ್ಟಿಗೆ ಹೋಗ್ಬಿಡ್ತದೆ. ನೋಡಿ, ಈಗ ಇಷ್ಟು ಲೈನ್ ಇದೆ, ಇದರಲ್ಲಿ ಯಾರು ನಿಮ್ಗೆ ವರ್ಕ್ ಆಗ್ಲಿಲ್ಲ. ಆದ್ರೆ 5ನೇ ಜನರೇಷನ್ ನಲ್ಲಿ ಒಬ್ರು ಪಿ ವಿ ಮಾಡ್ತಾ ಇದ್ದಾರೆ. ಸೊ ಆವಾಗ ಅವನೇನಾಗ್ತದೆ ಅಂದ್ರೆ ನಿಮ್ಮ ಸೆಕೆಂಡ್ ಲೆವೆಲ್ಗೆ ಬರ್ತಾರೆ ಅಂತ ಹೇಳ್ತಾರೆ. ನೋಡಿ, ಇದೇ ಇರೋದು. ಇದು ತುಂಬಾ ಜನರಿಗೆ ಇದು ಗೊತ್ತಿಲ್ಲ. ಇದನ್ನ ನೀವು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ನೀವು ಡೆಪ್ತ್ ಅಂದ್ರೆ ನಿಮ್ಮ ಕೆಳಗಡೆ ನಿಮ್ಮ ಟೀಮ್ ಅಲ್ಲಿ ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಿಡರ್ ಬಂದು ಹೋಗಿದ್ದಾರೆ ಆಲ್ರೆಡಿ. ನಿಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಸರಿಯಾಗಿ ನಾವು ಫಾಲೋ ಅಪ್ ಮಾಡ್ಲಿಲ್ಲ. ಅದಕ್ಕೋಸ್ಕರ ಈ ಸಿಸ್ಟಮ್ ಅನ್ನು ಇಟ್ಟಿದ್ದಾರೆ ಇದರಲ್ಲಿ. ಅವ್ರು ನಿಮ್ಗೆ ಬೇಕಾದ್ರೆ ಫಸ್ಟ್ ಲೆವೆಲ್. ಈಗ ನೋಡಿ, ನಾನು ಪ್ರೊಫೆಸರ್ ನನಗೆ 17ನೇ ಜನರೇಷನ್ ಅಲ್ಲಿ ಇದ್ದಾರೆ. ಆದ್ರೆ ಈಗ 17 ಜನರೇಷನ್ ಎಲ್ಲಿದ್ದರೂ ಗೊತ್ತಿಲ್ಲ. ನಾನು ಪ್ರೊಫೆಸರ್ಗೆ ಫಸ್ಟ್ ಲೆವೆಲ್ ಅಲ್ಲಿ ಇದ್ದೀನಿ ನೋಡಿ. ಅದಕ್ಕೆ ಪ್ರೊಫೆಸರ್ ಕಾಲ್ ಮಾಡ್ತಾ ಇದ್ದಾರೆ, ಐ ಆಮ್ ದ ಫಸ್ಟ್ ಲೆವೆಲ್ ನಾವು. ಉಳಿದವ್ರು ಏನೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆಕ್ಚುಲಿ ಆಕ್ಟಿವ್ ಅಲ್ಲಿ ಇಲ್ಲ. ನೋಡಿ, ಇದಕ್ಕೆ ಡೈನಾಮಿಕ್ ಕಂಪ್ರೆಷನ್ ಸಿಸ್ಟಮ್ ಅನ್ನ ಇದನ್ನ ಯೂಸ್ ಮಾಡಿದ್ದಾರೆ. ಈವನ್ ಕೆಲವರು ನಿಮ್ಗೆ ಕೆಳಗಡೆ ಒಂದು ಪೇಸ್ಟ್, ಒಂದು ಸೋಪ್ ಯಾರ್ಯಾರೋ ತಗೊಳ್ತಾ ಇರ್ತಾರೆ. ಬಟ್ ಅವ್ರು ಕ್ವಾಲಿಫೈ ಇಲ್ಲದೆ ಇರೋದನ್ನ ಅದೆಲ್ಲ ಪಿ ವಿ ನಿಮ್ಮ ಪರ್ಸನಲ್ ಪಿ ವಿಗೆ ಬಂದು ಜಾಯ್ನ್ ಆಗ್ತಾ ಇರ್ತದೆ. ಸೊ ಅದು ನಿಮ್ಗೆ ಕಂಪ್ರೆಷನ್ ಆಗ್ತದೆ. ಹಾ, ನೀವು ಎಲ್ಲಿ ವರ್ಕ್ ಮಾಡಬೇಕು ಅದು ಹೇಳಿದೆ. ಯಾರೆಲ್ಲ ಸಕ್ರಿಯವಾಗಿರ್ತಾರೆ ಅವ್ರ ಜೊತೆಗೆ ವರ್ಕ್ ವಿತ್ ವರ್ಕರ್ಸ್, ಲವ್ ಎವ್ರಿ ಒನ್ ಪ್ರಿನ್ಸಿಪಲ್ ಅಷ್ಟೇ. ಉಳಿದವರೆಲ್ಲ ನೀವು ಜಸ್ಟ್ ಹಾಯ್ ಬಾಯ್ ಇರ್ಬೇಕಷ್ಟೇ. ಯಾರೆಲ್ಲ ವರ್ಕ್ ಮಾಡ್ತಾರೆ, ಪಿ ವಿ ಮಾಡ್ತಾರೆ, ಅವ್ರ ಜೊತೆಗೆ ಹೋಗಿ ನೀವು ವರ್ಕ್ ಮಾಡಿ. ಆವಾಗ ನಿಮ್ಮ ಬಿಸ್ನೆಸ್ ಬೆಳೀತಾ ಹೋಗ್ತಾ ಇರ್ತದೆ. ಸುಮ್ಮನೆ ಟೈಮ್ ಪಾಸ್ ಒಳಗೆ ಅದು ಏನೋ ನಿಮ್ಗೆ ತುಂಬಾ ಸುಖ ಕಷ್ಟ ಮಾತಾಡ್ತಾರೆ, ಅಥವಾ ಕೆಲವರು ತುಂಬಾ ನೆಗೆಟಿವ್ ಮಾತಾಡ್ತಾರೆ, ಬರೀ ಕಾಸ್ಟ್ಲಿ ಅಂತ ಏನೇನೋ ಹೇಳ್ತಾ ಇರ್ತಾರೆ. ಅವ್ರ ಜೊತೆಗೆ ನಿಮ್ ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ. DXN ಬೆಳೀತಾ ಇದೆ. DXN ಅಲ್ಲಿ ಯಾವ ಲೆವೆಲ್ ಅಲ್ಲಿ ಹೋಗ್ತಾ ಇದೆ, ಈಗ ಆಲ್ರೆಡಿ ವಿ ಆರ್ ರೀಚಿಂಗ್ ಶಾರ್ಟ್ಲಿ 50 crore ಇಂದ 100 crores ಹೋಗ್ತಾ ಇದೆ. ಸೊ ಹಾಗಾಗಿದ್ರೆ DXN ತಗೊಳ್ಳೋರು ತುಂಬಾ ಜನ ಇದ್ದಾರೆ. ಹೊಸ ಜನರನ್ನ ತನ್ನಿ, ಹೊಸ ಜನರಿಗೆ ಹೇಳ್ತಾ ಹೋಗಿ.
ಹ್ಮ್. ಇದು ಓನ್ಲಿ ನಿಮ್ಮ ಬಿಸ್ನೆಸ್ ಕ್ವಾಲಿಫಿಕೇಶನ್ ಮೇಲೆ ಡಿಪೆಂಡ್ ಆಗಿದೆ. ನೀವು ಕ್ವಾಲಿಫೈ ಆಗಿದ್ರೆ ನಿಮ್ ಕೆಳಗಡೆ ಡೌನ್ ಅಲ್ಲಿ ಕ್ವಾಲಿಫೈ ಮಾಡಿ, ಅವರಿಗೂ ಹಣ ಬರ್ತದೆ. ಅವರಿಗೂ ಹೇಳಿ ನಿಮ್ ಡೌನ್ ಅನ್ನ ಕ್ವಾಲಿಫೈ ಮಾಡಿ, ಅವರಿಗೂ ಅಂದ್ರೆ ವಿನ್ ವಿನ್ ಸಿಸ್ಟಮ್ ಇದು, ವಿನ್ ವಿನ್ ಸಿಸ್ಟಮ್ ಅಲ್ಲಿ ಇದೆ. ನಿಮ್ಮ ಕೆಲಸನೇ ಪ್ರತಿಯೊಬ್ಬರಿಗೂ ಹಣವನ್ನು, ಈಗ ಬಿಸ್ನೆಸ್ಗೆ ಹೋಗಿ ಬಂದಿದ್ರೆ ಅವರ ಡ್ರೀಮ್ ಅನ್ನ ರಿಯಲೈಸ್ ಮಾಡ್ಬೇಕು ನಾವು. ಅವರ ಡ್ರೀಮ್ ರಿಯಲೈಸ್ ಆದ್ರೆ ನಮ್ಮ ಡ್ರೀಮ್ ರಿಯಲೈಸ್ ಆಗ್ತದೆ. ಸೊ ಅದನ್ನ ನಾವು ಅವ್ರನ್ನ ಯಾವ ರೀತಿ ಅದನ್ನ ಹೇಳ್ಕೊಡ್ಬೇಕು, ಅದನ್ನ ನಮ್ಮ ಕರ್ತವ್ಯ, ಅದನ್ನ ನಾವು ಹೇಳ್ಕೊಡ್ಬೇಕಾಗಿದೆ. ಈಗ ನೀವು ಸ್ಟಾರ್ಟ್ ವಿತ್ ದ ರಿಟೇಲ್ ಪ್ರಾಫಿಟ್ ಅಲ್ಲಿ ಹೇಳ್ತಾರೆ. ಸೊ ರಿಟೇಲ್ ಪ್ರಾಫಿಟ್ ನಿಮಗೆ ಸಾಧಾರಣ ನಿಮಗೆ 15ರಿಂದ 25% ವರೆಗೆ ರಿಟೇಲ್ ಪ್ರಾಫಿಟ್ ಕಂಪನಿ ನಿಮಗೆ ಕೊಡ್ತದೆ 1/1. ಈಗ ಡಿ ಪಿ ರೇಟ್ ಇರ್ತದೆ, MRP ರೇಟ್ ಇರ್ತದೆ, ದಟ್ ಈಸ್ ದ ಡಿಫರೆಂಟ್. ಸೊ ಹಾಗೆ ಅದು ವರ್ಕ್ ಆಗ್ತಾ ಹೋಗ್ತಾ ಇರ್ತದೆ. ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು. ಸೊ ಈಗ ನೀವು 1 ಲಕ್ಷ ಇದ್ರೆ ನಿಮಗೆ 20,000 25,000 ವರೆಗೆ ಲಾಭ ಮಾಡ್ಲಿಕ್ಕೆ ಆಗ್ತದೆ. ದಟ್ ಈಸ್ ರಿಟೇಲ್. ನೀವು ಫಸ್ಟ್ ನೋಡಿ, ಇದೊಂದು 2,500 ಅಂತ ಇಟ್ಕೊಳ್ಳಿ. ಅದು ನೋಡಿ ನಿಮ್ಗೆ 3,000 ರೂಪಾಯಿದು ಪ್ರಾಡಕ್ಟ್ ಸಿಗ್ತದೆ ನಿಮ್ಗೆ. ಇಲ್ಲಿ 2,500 ಕೊಟ್ಟಿರ್ತೀರಿ, ಬಟ್ ಅಲ್ಲಿ ನಿಮ್ಗೆ MRP ಅಲ್ಲಿ 3,000 ಇರ್ತದೆ. ಸೊ ನಿಮ್ಗೆ 500 ರೂಪಾಯಿ ಲಾಭ ಆಯ್ತು. ಸೊ ಹಾಗೇನೆ ಈಗ ನಿಮ್ಗೆ ಇಲ್ಲಿ ರಿಟೇಲ್ ಲಾಭ 500 ರೂಪಾಯಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ನೀವು 500 ರೂಪಾಯಿ ಸಿಕ್ತು ನಿಮ್ಗೆ. ನಿಮ್ಗೆ ಜಾಸ್ತಿ ಬೇಕು ಅಂದ್ರೆ, ಫುಲ್ ಟೈಮ್ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ಇನ್ಕ್ರೀಸ್ ಮಾಡಿ 30,000 ಮಾಡಿ. 30,000 ಮಾಡಿದಾಗ ನಿಮ್ಗೆ 5,000 ರಿಟೇಲ್ ಸಿಕ್ಬಿಡುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಇದನ್ನೇ ನೀವು ಇಟ್ಕೊಳ್ಳಿ. ಈ ಬಿಸ್ನೆಸ್ ಸ್ಟಾರ್ಟ್ ಆಯ್ತು ಇಲ್ಲಿ, ಇಲ್ಲ ನೀವು ದೊಡ್ಡ ಬಿಸ್ನೆಸ್ಗೆ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲ ಗ್ರೂಪ್, ಈಗ ನಿಮ್ಮ ಗ್ರೂಪ್ ಬೋನಸ್ ಇಂಪಾರ್ಟೆಂಟ್ ಇದೆ. ನೀವು ಈಗ ಮಿನಿಮಮ್ 1000 PV ಇಂದ 3000 PV ನಿಮ್ಮ ಪರ್ಸನಲ್ PV ನೀವು ಇಟ್ಕೊಳ್ಳಿ. ಆಮೇಲೆ ಇಲ್ಲಿ ಪರ್ಸೆಂಟೇಜ್ 6ರಿಂದ 6ರಿಂದ 21% ವರೆಗೆ ನಿಮ್ಗೆ ಹಣ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ 1/1. ಎಷ್ಟು ಜನ ಗ್ರೂಪ್ ಅನ್ನ ತರ್ತೀರಿ ಅದರ ಮೇಲೆ ಇದು ಡಿಪೆಂಡ್ ಆಗ್ತಾ ಹೋಗ್ತದೆ. ಸ್ಟಾರ್ಟ್ ವಿತ್ 6% ಇಂದ ಸ್ಟಾರ್ಟ್ ಆಗ್ತದೆ. ಸೊ 3,000 PV 9%, 10,000 PV ಮಾಡಿದ್ರೆ 12%, 20,000 PV ಮಾಡಿದ್ರೆ 15%, 32,500 ಅಂದ್ರೆ 18%, ಹಾಗೆಯೇ 45,000 PV ಮಾಡಿದಾಗ ನಿಮಗೆ 21% ನಿಮಗೆ ಬೋನಸ್ ಬರ್ತದೆ. ಹಾಗೆಯೇ ನೀವು 3,000 ಮೇಂಟೈನ್ ಮಾಡಿದ್ರೆ ನೀವು ಕ್ವಾಲಿಫೈ ಆಗ್ತೀರಿ. ನಿಮಗೆ 25% ಬೋನಸ್ ಅನ್ನ ಕಂಪನಿ ಕೊಡ್ತದೆ. ಸೊ ಹಾಗೇನೆ ಈಗ ಗ್ರೂಪ್ ಬೋನಸ್ ಯಾವ ರೀತಿ ಇನ್ಕ್ರೀಸ್ ಆಗ್ತದೆ ನೋಡಿ 1/1. ಸೊ ಈಗ ನೀವು ಇದೀರಿ ಗ್ರೂಪ್ ಮೇ ಜನರನ್ನ ಜಾಯಿನ್ ಮಾಡ್ತಾ ಹೋಗ್ತೀರಿ. ಡಿಪೆಂಡ್ಸ್. ಈಗ ABC ಇಂದ ನಿಮ್ಗೆ 5,000 GPV ಗ್ರೂಪ್ PV ಬಂದ್ರೆ ನಿಮ್ಮ ಪರ್ಸನಲ್ PV 1,000 ಇದೆ ನೋಡಿ. ಸೊ ಈಗ ಟೋಟಲಿ ನಿಮ್ಮ 5×3 = 15 16,000 PV ಆಗ್ತದೆ. ಸೊ ನಿಮ್ಮ 12% ಲೆವೆಲ್ ನಿಮ್ಗೆ 12% ಅಂದ್ರೆ ಕ್ವಾಲಿಫೈ ಆಗ್ಬಿಡ್ತೀರಿ. ನೀವು 6% ಇದ್ರು ಈಗ 12% ಆಯ್ತು ನಿಮ್ಮ ಟೀಮಿಂದ. ನಿಮ್ಗೆ ಬೋನಸ್ ಅಪ್ರಾಕ್ಸಿಮೇಟ್ 1,900 ಟೋಟಲ್ ಗ್ರೂಪ್ ಬೋನಸ್ ಬಂದಿದೆ ಆಸ್ ಪರ್ PV ಕ್ಯಾಲ್ಕುಲೇಷನ್ ಪ್ರಕಾರ. ಸೊ ನೆಕ್ಸ್ಟ್ ಅವರು ಕೂಡ ಜನರನ್ನ ಜಾಯಿನ್ ಮಾಡ್ತಾರೆ, ಅದು ಕೂಡ ನಿಮ್ಗೆ ಆಡ್ ಅಪ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಆದ್ರಿಂದ ಗ್ರೂಪ್ ಬೋನಸ್ ನಿಮ್ಗೆ ಡಿಫ್ರೆಂಟ್. ಇವರಿಗೆಲ್ಲ ನೋಡಿ 9% ಅಲ್ಲಿದ್ದಾರೆ, ಆ ಡಿಫರೆನ್ಸ್ ನಿಮ್ಗೆ ಬಂದ್ಬಿಡ್ತದೆ 6% ಡಿಫರೆನ್ಸ್ ನಿಮ್ಗೆ ಸಿಗ್ತದೆ. ಹಾಗೆ ನಿಮ್ಗೆ ಇದು ಗ್ರೂಪ್ ಬೋನಸ್ ನಿಮ್ಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ವೆರಿ ಸಿಂಪಲ್ ಸಿಸ್ಟಮ್ ಅಲ್ಲಿ ತೋರಿಸಿದ್ದಾರೆ. ಸೊ ಜನರನ್ನ ಜಾಸ್ತಿ ಮಾಡೋದ್ರಿಂದ. ನೆಕ್ಸ್ಟ್ ಸ್ಟಾರ್ ಗ್ರೂಪ್ ಬೋನಸ್. ಈ ಸ್ಟಾರ್ ಗ್ರೂಪ್ ಬೋನಸ್ ಇನ್ಕ್ರೀಸ್ ಅಂದ್ರೆ ವೆರಿ ಫಾಸ್ಟ್ ಇನ್ಕ್ರೀಸ್ ಆಗ್ತದೆ. ಯಾಕಂದ್ರೆ ನೀವು 1 ಸ್ಟಾರ್ ಮಾಡಿದ್ರೆ, ನೀವು ಈಗ ಆಲ್ರೆಡಿ 25% ಅಲ್ಲಿ ಇದ್ರಿ, 1 ಸ್ಟಾರ್ ಮಾಡಿದ್ರೆ ನಿಮ್ಗೆ ಎಷ್ಟಾಯ್ತು 25ರಿಂದ 37% ವರೆಗೆ ಹೋಗ್ಬಹುದು. ಸೊ 25, 27, 29, 31, 33, 35. ಸೊ ಒಂದೊಂದು ಸ್ಟಾರ್ ಮಾಡಿದಾಗ ನಿಮ್ಗೆ 2% ಇನ್ಕ್ರೀಸ್ ಆಗ್ತದೆ. ಆದ್ರಿಂದ ಸ್ಟಾರ್ ಗ್ರೂಪ್ ಬೋನಸ್ ನಿಮ್ಗೆ 12% ಅನ್ನ ನೀವು ಈಸಿಯಾಗಿ ಕ್ವಾಲಿಫಿಕೇಶನ್ ಮಾಡೋದ್ರಿಂದ ತಗೋಬಹುದು. ಹಾಗೆ ಸೊ ಈಗ ನಿಮ್ಗೆ ಡಿಸ್ಟ್ರಿಬ್ಯೂಟರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 27. ಸೊ ಹಾಗೇನೆ ಈಗ ನೀವು ಜಸ್ಟ್ 1/1 2 ಆದ್ರೆ 29% ಸಿಕ್ತು, 3 ಆದ್ರೆ ನಿಮ್ಗೆ 31% ಸಿಗ್ತದೆ. ಹಾಗೇನೆ ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ. ಈಗ ಸ್ಟಾರ್ ಗ್ರೂಪ್ ಈಗ 3 ಜನ ಸ್ಟಾರ್ ಆಗಿದ್ದಾರೆ, ನೀವು 31% ಕಂಪನಿಗೆ ಸಿಗ್ತದೆ. ಹಾಗೇನೆ 1/1 ಈಗ 33% ಆಯ್ತು 4. ಹಾಗೇನೆ 5 ಜನ ಆಯ್ತು ಅಂತ ತಿಳ್ಕೊಳ್ಳಿ. ಈಗ ನಿಮ್ಗೆ 30,000 ಮೇಂಟೈನ್ ಮಾಡಿದ್ರು ಕೂಡ ನಿಮ್ಗೆ 35% ವರೆಗೆ ನಿಮ್ಗೆ ಇದರಲ್ಲಿ ಲಾಭ 100% ಬರ್ತದೆ. ಸೊ ಹಾಗಾಗಿ ಎಷ್ಟು ಜನರನ್ನ ಕ್ವಾಲಿಫೈ ಆಗ್ತಾರೆ ಅದರ ಮೇಲೆ ಡಿಪೆಂಡ್. ಈಗ 6 ಸ್ಟಾರ್ ಇದರ ಇಲ್ಲಿ 50,000 DGPV ಇದೆ. ಸೊ ಯಾವ ರೀತಿ ಇನ್ಕಮ್ ಬರ್ತದೆ ಅಂತ ತೋರಿಸಿದ್ದಾರೆ. 37%ಗೆ ಹೋಗ್ತಾರೆ. ಇನ್ಕಮ್ ಯಾವ ರೀತಿ ನೀವು ತಗೊಳ್ತೀರಿ ಆ ರೀತಿ
ಈಗ ಸ್ಟಾರ್ ಗ್ರೂಪ್ ಬೋನಸ್ ಇದೆ. ಸ್ಟಾರ್ ಗ್ರೂಪ್ ಬೋನಸ್ 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಕಂಪ್ರೆಷನ್ ಸಿಸ್ಟಮ್ ಅಲ್ಲಿ ಇದೆ. ಇಲ್ಲಿ 5 ಜನದಲ್ಲಿ 3 ಜನ ಕ್ವಾಲಿಫೈ ಆಗಿದ್ದಾರೆ. ನಿಮ್ಗೆ 31% ಹೋದ್ರೆ ನೀವು, ಸೊ ನಿಮ್ಗೆ ಡಿಫರೆನ್ಸ್ ನಿಮ್ಗೆ 1/1 ಸಿಗ್ತಾ ಹೋಗ್ತಾ ಇರ್ತದೆ ಸ್ಟಾರ್ ಗ್ರೂಪ್ ಬೋನಸ್. ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ, ಎಷ್ಟು ಬೇಕಾದ್ರೆ ಮಾಡ್ಬೋದು. ಇವರೆಲ್ಲ ನೋಡಿ 5,000 PV, 10,000 PV, 1000 PV, ಡಿಫರೆಂಟ್ ಅವರವರ ಇದು ಕೆಪಾಸಿಟಿ ತಕ್ಕಂತೆ ಮಾಡ್ತಾರೆ. ಬಟ್ ನಿಮ್ಗೆ ಈಗ ನೋಡಿ ಇಲ್ಲಿ 31%, ಈಗ ನಿಮ್ಗೆ 14,880 ರೂಪಾಯಿ ಬಂದಿದೆ ಈ ಪ್ಲಾನ್ ಪ್ರಕಾರ. ಪ್ರತಿಯೊಬ್ಬರಿಗೂ ನೋಡಿ ಇಲ್ಲಿ 3 ಜನ ಸರ್ 2,500 ಸಾವಿರ ಬಂದಿದೆ. ಸೊ ನಿಮ್ಗೆ 14,880 ಬಂದಿದೆ. ಇವರು 12,000 ಅಂದ್ರೆ 12%, ಅವರಿಂದ 9% ನಿಮ್ಗೆ ಡಿಫರೆನ್ಸ್ ಇನ್ಕಮ್ ಬಂದಿದೆ. ಟೋಟಲಿ ನಿಮ್ಮ ಇನ್ಕಮ್ ಯಾವ ರೀತಿ ರೈಸ್ ಆಗ್ತದೆ ಪ್ರತಿಯೊಬ್ಬರಿಂದ. ನೆಕ್ಸ್ಟ್ ಈ ಡೆವಲಪ್ಮೆಂಟ್ ಬೋನಸ್ ಇದೆಯಲ್ಲ 8th ವಂಡರ್, ಇದು ಯಾಕೆಂದ್ರೆ ಇದು ಕಂಪ್ರೆಷನ್ ಸಿಸ್ಟಮ್ ಅಲ್ಲಿ ಇರ್ತದೆ. ಹಾಗಾಗಿ ಸರಿಯಾಗಿ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬೋನಸ್. ನೀವೊಂದು ಕ್ವಾಲಿಫೈ ಸ್ಟಾರ್ ಆಯ್ತಂದ್ರೆ ಅವನ್ನ ಕ್ವಾಲಿಫೈ ಮಾಡಬೇಕು, ಮತ್ತೆ ಅದನ್ನ ಮೇಂಟೈನ್ ಮಾಡ್ತಾ ಹೋಗ್ತಾ ಇರ್ಬೇಕು 1/1. ನೋಡಿ ಫಸ್ಟ್ ಲೆವೆಲ್ ಅಲ್ಲಿ ನಿಮ್ಗೆ 5% ಬೋನಸ್. ಯಾರಾದ್ರೂ 10,000 PV ಮಾಡಿದ್ರೆ ನಿಮ್ಗೆ 500 ರೂಪಾಯಿ ಗ್ಯಾರಂಟಿ. ಅವರ ಕೆಳಗಡೆ 400 ರೂಪಾಯಿ, ಅವರ ಕೆಳಗಡೆ 300, ಅವರ ಕೆಳಗಡೆ 200, ಅವರ ಕೆಳಗಡೆ 100. ಸೊ ಅದರಿಂದ ಗ್ರೂಪ್ ಇನ್ಸೆಂಟಿವ್ಸ್ 1/1 ನಿಮ್ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನಿಮ್ಗೆ ಗ್ರೂಪ್ ಇನ್ಸೆಂಟಿವ್ ಅಂದ್ರೆ ಏನು ಅಂತ ನೋಡಿ. ಅಂದ್ರೆ ನಿಮ್ಗೆ ಗ್ರೂಪ್ ಇನ್ಸೆಂಟಿವ್ ಅಂತ ಹೇಳಿದ್ರೆ ಥ್ರೂ ಔಟ್ ದ ಟೀಮ್ ನಿಮ್ಗೆ 2% ಕೌಂಟ್ ಆಗ್ತಾ ಹೋಗ್ತದೆ. ಸೊ ಅದು ಗ್ರೂಪ್ ಇನ್ಸೆಂಟಿವ್. ನೋಡಿ ಇಲ್ಲಿ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ. ಇದು ನಾಟ್ ಓನ್ಲಿ ಇದು ಟೋಟಲಿ, ಈಗ ನೋಡಿ ಅದರಲ್ಲಿ 50% ಪಾಯಿಂಟ್ ಅಂದ್ರೆ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್, 5th ಲೆವೆಲ್ ವರೆಗೆ ಕೌಂಟ್ ಮಾಡ್ತದೆ. 40%, ಆಮೇಲೆ 30%, 20% ಅಂಡ್ 10%. ನೋಡಿ ಇದರ ಮೇಲೆ ನಿಮ್ಗೆ ಏನ್ ಹೇಳ್ತಾರೆ, TSIP ಅಂದ್ರೆ TSIP ಮತ್ತೆ ಪ್ರಾಫಿಟ್ ಶೇರಿಂಗ್, ಇದೆರಡು ಈ ಲೆವೆಲ್ ಅಲ್ಲಿ ಕೌಂಟ್ ಆಗ್ತಾ ಹೋಗ್ತಾ ಇರ್ತದೆ. DGSV ಎಷ್ಟು ಜಾಸ್ತಿ ಇರ್ತದೆ ಅದರ ಮೇಲೆ ನಿಮ್ಗೆ ಈ ಪಾಯಿಂಟ್ ಕೌಂಟ್ ಆಗ್ತದೆ. ಫಸ್ಟ್ ಪರ್ಸನಲ್ PV ಮೇಲೆ ನಿಮ್ಗೆ 100% ಸಿಗ್ತದೆ. ಉಳಿದದ್ದು ನಿಮ್ಗೆ ನಿಮ್ಮ ಗ್ರೂಪ್ ಇದು ಫಸ್ಟ್ ಲೆವೆಲ್ ಅಲ್ಲಿ ಈ ತರ ಕ್ಯಾಲ್ಕುಲೇಷನ್. ಇದು ಎರಡಕ್ಕೂ ಕ್ಯಾಲ್ಕುಲೇಷನ್ ನಿಮ್ಗೆ ಈವನ್ ಪ್ರಾಫಿಟ್ ಶೇರಿಂಗ್ ಇರ್ಬೋದು, TSIP ಇರ್ಬೋದು, ಎರಡು ಇದೇ ರೀತಿ ಕ್ಯಾಲ್ಕುಲೇಷನ್ ಆಗ್ತದೆ. ಇದು ಇನ್ನೊಂದು ವಿಶೇಷ ಬೋನಸ್ ಅಂದ್ರೆ ಲೀಡರ್ಶಿಪ್ ಬೋನಸ್. ಈಗ ನೀವು ಡೈಮಂಡ್ ಆಗಿದ್ರೆ ನಿಮ್ ಕೆಳಗಡೆ ಡೈಮಂಡ್ ಬಂದ್ರು ನೋಡಿ, ಮಿನಿಮಮ್ ನೀವು 25,000 ಮೇಂಟೈನ್ ಮಾಡಬೇಕಾಗ್ತದೆ. ನಿಮ್ಮ 4 ಲೈನ್ ಕ್ವಾಲಿಫಿಕೇಶನ್ ಇರಬೇಕು. ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ನೀವು 50,000 PV ಅನ್ನ ಮೇಂಟೈನ್ ಮಾಡಬೇಕು. ಬನಾರೇಕರ್ 3 ಲೈನ್ ಅಲ್ಲಿ ಆದ್ರೆ 75,000 ಇರಬೇಕು. ಹಾಗೆ 4 ಲೈನ್ ಆದ್ರೆ ನಿಮ್ಗೆ 1 ಲಕ್ಷ ಇರಬೇಕು. 1 ಲಕ್ಷ ಇಸ್ ದ ಮ್ಯಾಕ್ಸಿಮಮ್. ಇದು ಮ್ಯಾಕ್ಸಿಮಮ್, ಇದಕ್ಕಿಂತ ಜಾಸ್ತಿ ಎಲ್ಲ ಎಷ್ಟೇ ಇದ್ರು ನೀವು ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ನೋಡಿ ಇದು ಇಂಪಾರ್ಟೆಂಟ್ ಇದೆ. ನಿಮ್ಗೆ ಯಾವಾಗ್ಲೂ ಹೇಳ್ತೇನೆ, ನಿಮ್ಗೆ 1 ಲಕ್ಷ, ಒಬ್ಬರು ಡೈಮಂಡ್ ಕೆಳಗಡೆ 1 ಲಕ್ಷ ಬಂದ್ರೆ ನಿಮ್ಗೆ 5,000 ಮಿನಿಮಮ್ ಹಣ ಬಂದ್ಬಿಡ್ತದೆ. ಸೊ ನಾನು SV ಅಲ್ಲಿ ಕ್ಯಾಲ್ಕುಲೇಷನ್. ಹಾಗೇನೆ ನಿಮ್ಗೆ 2 ಲೈನ್ ಇಂದ ಆ ಲೈನ್ ಇಂದ ನಿಮ್ಗೆ 5% ಬರ್ತದೆ. ಈಗ ನೆಕ್ಸ್ಟ್ 2 ಲೈನ್ ಅಲ್ಲಿ ಆಗಿದೆ, ಅವರ ಕೆಳಗಡೆ ಡೈಮಂಡ್ ಬಂದ್ಬಿಟ್ಟಿದ್ದಾರೆ, ಅವರಿಂದನೂ ಕೂಡ ನಿಮ್ಗೆ 3% ಇಂದ ಸ್ಟಾರ್ಟ್ ಆಗ್ತದೆ. ಸೊ ಆದ್ರಿಂದ QSD ಅಂಡ್ ಅವರ DGPV 3%. 2ನೇ ಲೈನ್ ಇಂದ, ಫಸ್ಟ್ ಲೈನ್ ಇಂದ ಓನ್ಲಿ 5% ಮಾತ್ರ, ಆದ್ರೆ ಸೆಕೆಂಡ್ ಲೈನ್ ಮಾನೋಡ್ಸ್ ನಿಮ್ಗೆ 10% ಬರ್ತದೆ. ನೋಡಿ 3% ಸ್ಟಾರ್ಟು, 3.5, 4.5, 5.5, 6.5, 7, 8, 9, 10. ಸೊ 10 + 5 15% ನಿಮ್ಗೆ ಏನು ಲೀಡರ್ಶಿಪ್ ಬೋನಸ್ ಇರ್ತದೆ.
ನೋಡಿ QST ಲೈನ್ಗಳು ಎಷ್ಟಿದ್ದಾರೆ ನೋಡಿ ಇದರಲ್ಲಿ. ಸೊ ಬಡ್ತಿ ರಹೆ 3, 4, 5, 6, 7, 8, 9, 10 ಅಂದ್ರೆ ಕ್ರೌನ್ ಡೈಮಂಡ್. ಕ್ರೌನ್ ಡೈಮಂಡ್ ಕೆಳಗಡೆ ಕ್ರೌನ್ ಡೈಮಂಡ್ಸ್ ನೋಡಿ. ಬೀಸ್ ಅಂದ್ರೆ 20 ನಿಮ್ಗೆ ಲೈನ್ ಇದ್ರೆ ನೀವು ಕ್ರೌನ್ ಅಂಬಾಸಿಡರ್ ನೋಡಿ. ಇಲ್ಲಿ ನೋಡಿ, ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಯಾಕೆಂದ್ರೆ ಫಸ್ಟ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ 3%. ಅಂದ್ರೆ ನಿಮ್ಗೆ 2 ಜನ ಇರ್ಬೇಕು. ನಿಮ್ ಕೆಳಗಡೆ 2 ಡೈಮಂಡ್ ಆದ್ರೂ ಕೂಡ ಲೀಡರ್ಶಿಪ್ ಬೋನಸ್ ಸ್ಟಾರ್ಟ್ ಆಗ್ತದೆ. 3% ಇಂದ 4.8, 5.8, 6.5, 7.1. ಯಾವಾಗ ಟ್ರಿಪಲ್ ಡೈಮಂಡ್ ಕ್ವಾಲಿಫಿಕೇಶನ್ 7.1 ಬರ್ತದೆ, ಟ್ರಿಪಲ್ ಡೈಮಂಡ್ ಕ್ವಾಲಿಫಿಕೇಶನ್. ನೆಕ್ಸ್ಟ್ ನಿಮ್ಗೆ 7.6, 8, 8% ಅಂಡ್ 9 ಅಂಡ್ ಕ್ರೌನ್ ಡೈಮಂಡ್ ಎಷ್ಟಾಯ್ತು 8.5% ಪ್ಲಸ್ 5, 13.5% ಬರ್ತದೆ. ಅದೇ ಪುನಃ ನಿಮ್ಗೆ ಕಂಟಿನ್ಯೂ ಆಯ್ತು 11ನೇ, 12ನೇ, 13ನೇ ಡೈಮಂಡ್, 14ನೇ ಡೈಮಂಡ್, 15, 16, 17, 18, 19, 20 ಡೈಮಂಡ್ ಅಂದ್ರೆ ಕ್ರೌನ್ ಅಂಬಾಸಿಡರ್ ಆದಾಗ ನಿಮ್ಗೆ ಫುಲ್ 10% ಪ್ಲಸ್ 5%, 15% ಲೀಡರ್ಶಿಪ್ ಬೋನಸ್ ಬರ್ತದೆ. ನೀವು ಇದಕ್ಕೇನು ವರಿ ಮಾಡುವ ಅಗತ್ಯ ಇಲ್ಲ. ಎಲ್ಲಾ ಕಂಪನಿ ಕ್ಯಾಲ್ಕುಲೇಟ್ ಮಾಡ್ತದೆ. 10ನೇ ತಾರೀಕು ನಿಮ್ಗೆ ಬೋನಸ್ ಮೊನ್ನೆ ಬಂದಾಗಿದೆ. ಎವ್ರಿಥಿಂಗ್ ಸ್ಟ್ರೀಮ್ ಲೈನ್ ಮಾಡಿ ಇಟ್ಟಿರ್ತಾರೆ. ಅದೇ ತರ ನೀವು ಈಗ ಫಾರಿನ್ ಟ್ರಿಪ್ ನಿಮ್ಗೆ 2 ಇರ್ತದೆ. ಫಾರಿನ್ ಟ್ರಿಪ್, ಒಂದು ನ್ಯಾಷನಲ್, ಒಂದು ಇಂಟರ್ನ್ಯಾಷನಲ್. ನೀವು 2 ಟ್ರಿಪ್ಗೆ ನೀವು ಎಲಿಜಿಬಲ್. ಈಗ ನಿಮ್ಗೆ ಸ್ಟಾರ್ಟ್ ವಿತ್ ಸ್ಟಾರ್ ಇಂದನೇ ಸ್ಟಾರ್ಟ್ ಆಗ್ತದೆ. ಸ್ಟಾರ್ ಇಂದನೇ ನಿಮ್ಗೆ ಫಾರಿನ್ ಟ್ರಿಪ್ ಸ್ಟಾರ್ಟ್ ಆಗ್ತದೆ ನೋಡಿ. ನಿಮ್ದು ಏನು ಪ್ರತಿ ತಿಂಗಳು ಎಷ್ಟು ಟರ್ನ್ ಓವರ್ ಆಗ್ತದೆ ಅದರ ಮೇಲೆ 2% ಕ್ಯಾಲ್ಕುಲೇಷನ್ ಆಗ್ತದೆ. ಅದು ಕಂಪನಿಯ ಪ್ರೋರೇಟಾ ಬೇಸ್ ಕ್ಯಾಲ್ಕುಲೇಷನ್ ಆಗಿ ನಿಮ್ಗೆ ಪ್ರತಿ ತಿಂಗಳು ನಿಮ್ಮ ಬೋನಸ್ ಶೀಟ್ ಅಲ್ಲಿ ಇಷ್ಟ ಆಗಿದೆ ಅಂತ ತೋರಿಸ್ತಾರೆ. ಸೊ ಅದನ್ನ ನೋಡ್ಬೇಕು ನಿಮ್ಗೆ. ಈಗ ನೋಡಿ, ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ 6 ಲೈನ್ ಇದೆ, 3 ಲೈನ್ ಕ್ವಾಲಿಫಿಕೇಶನ್ ಇದೆ. ಈ 3 ಲೈನ್ PV ನಿಮ್ಗೆ ಕೌಂಟ್ ಆಗಿ ಅದರ ಮೇಲೆ 2% ನಿಮ್ಗೆ ಕಂಪನಿ ಕೊಡ್ತದೆ. ನೋಡಿ, ಇಲ್ಲಿ 2 ಇದೆ. ನೀವು ಸ್ಟಾರ್ ಡೈಮಂಡ್, ಇವನ್ ಸ್ಟಾರ್ ಏಜೆಂಟ್ 2 ಕೌಂಟ್ ಆಗ್ತದೆ. 50% ಸ್ಟಾರ್ ಇಂದ ಕೌಂಟ್ ಮಾಡ್ತಾರೆ, ಇನ್ನು 50% ಸ್ಟಾರ್ ಡೈಮಂಡ್ ಇಂದ ಕೌಂಟ್ ಮಾಡ್ತಾರೆ. ನಿಮ್ಮ ಕ್ವಾಲಿಫಿಕೇಶನ್ ಸ್ಟಾರ್ ಎಷ್ಟು ಕ್ವಾಲಿಫಿಕೇಶನ್ ಜಾಸ್ತಿ ಆಗ್ತದೆ, ನಿಮ್ಗೆ ಫಾರಿನ್ ಹೋಗೋ ಚಾನ್ಸ್ ತುಂಬಾ ಜಾಸ್ತಿ ಇರ್ತದೆ. ಹಾಗೇನೆ ಡೈಮಂಡ್ ಆದ ನಂತರ ಅದನ್ನು 50% ಕೌಂಟ್ ಆಗ್ತದೆ. ವೆರಿ ಸಿಂಪಲ್. ಈಗ ನೋಡಿ, ನಿಮ್ಮ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ನಿಮ್ಗೆ ಯಾರಾದ್ರೂ ಶೇರ್ ಮಾರ್ಕೆಟ್ ಇಲ್ಲದ್ರೆ ಗೊತ್ತಾಗ್ತದೆ. ಈಗ ರಿಲಯನ್ಸ್ ಕಂಪನಿ ವೆರಿ ಬಿಗ್ ಕಂಪನಿ, ಲಕ್ಷ ಕೋಟಿಗಟ್ಟಲೆ ಟರ್ನ್ ಓವರ್ ಆಗ್ತದೆ. ಆದ್ರೆ ನಿಮ್ಮ ಹತ್ರ ಇರೋ ಶೇರ್ ಬರೇ ₹100 ಮಾತ್ರ, 100 ಶೇರ್ ಮಾತ್ರ. 100 ಶೇರ್ ಇದೆ ನಿಮ್ಮ ಹತ್ರ. ಆದ್ರೆ ಅವ್ರು ಎಷ್ಟೋ ಕೋಟಿ ಮಾಡಿದ್ರು ಕೂಡ ನಿಮ್ಗೆ ಬರೋ ಬೋನಸ್ ಅಥವಾ ಡಿವಿಡೆಂಡ್ 100 ಶೇರಿಗೆ ಮಾತ್ರ. ಅದೇ ತರ ಕಂಪನಿ 100 ಕೋಟಿ, 200 ಕೋಟಿ, 1000 ಕೋಟಿ ಟರ್ನ್ ಓವರ್ ಮಾಡ್ತಾರೆ. ನಿಮ್ಮ ಟರ್ನ್ ಓವರ್ ಮೇಲೆ ಅದು ಬರ್ತದೆ. ನಿಮ್ಮ ಟರ್ನ್ ಓವರ್ ಜಾಸ್ತಿ ಆಯ್ತು, ಆಟೋಮೆಟಿಕ್ ನಿಮ್ಗೆ ಪ್ರಾಫಿಟ್ ಶೇರಿಂಗ್ ಜಾಸ್ತಿ ಆಗ್ತಾ ಇರ್ತದೆ. ಸೊ ಅದರಿಂದ ನಿಮ್ಮ ಹಿಸ್ಸಾ ಇಂಪಾರ್ಟೆಂಟ್ ಅಂತ. ನಾವು ಎಷ್ಟು ಜಾಸ್ತಿ ಜನರನ್ನ ಕ್ವಾಲಿಫೈ ಮಾಡ್ತೀರಿ ಅಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಟಬಹುದು. ಓಕೆ, ಎಷ್ಟು ಜನ ಹ್ಯಾಂಡ್ ಫೋನ್ ಕ್ಯಾಶ್ ಇನ್ಸೆಂಟಿವ್ ತಗೊಂಡಿದ್ದೀರಿ? ಕಂಪನಿ ನಿಮ್ಗೆ ಒಂದು ₹15,000 ಹ್ಯಾಂಡ್ ಫೋನ್ ಇನ್ಸೆಂಟಿವ್ ನಾನು ಈಗ ಕೊಡ್ತಾ ಇದೆ. ಅದಕ್ಕೆ ನೀವು 3 ಲೈನ್ ನಲ್ಲಿ ನೀವು 60,000, 60,000, 60,000 PV ಅನ್ನ ಮಾಡ್ಬೇಕು. ಈ 60,000 ಮಾಡಿದ್ರೆ ಆಟೋಮೆಟಿಕ್ ಕಂಪನಿ ₹15,000 ನಿಮ್ಗೆ ಕೊಡ್ತದೆ. ನೀವು ಜಸ್ಟ್ ಈಗ ಎಲ್ಲರದ್ದು ಮೊಬೈಲ್ ಇರ್ತದೆ, ಅವರಿಗೆ ನೀವು ಕೇಳಿ, ನೀವೇನಾದ್ರೂ ವಾಷಿಂಗ್ ಮೆಷಿನ್ ತಗೋಬೇಕಾ ಅಥವಾ ನಿಮ್ಗೆ ಏನಾದ್ರೂ ಒಳ್ಳೆಯ LED TV ಬೇಕಾ ಕೇಳಿ. ಯಾಕೆ ಕೇಳ್ತಾರೆ? ಕಂಪನಿ 15,000 ಫ್ರೀ ಕೊಡ್ತದೆ ಅಂತೇಳಿ. ಜನ ಫ್ರೀ ಅಂದ್ರೆ ಮೈಂಡ್ ಓಪನ್ ಮಾಡ್ತಾರೆ. ಇಮಿಡಿಯೇಟ್ ಫ್ರೀ ಅಂದ್ರೂ ಕೂಡ ಇಮಿಡಿಯೇಟ್ ನೀವು ಅವಾಗ ಈ ಪ್ಲಾನ್ ಅನ್ನ ತೋರಿಸಿ. ಅದರ್ವೈಸ್ ಕಾರ್ ತಗೋಬೇಕಾ ಕೇಳಿ. ಅವ್ರ ಹತ್ರ 2-3 ಮಕ್ಳು ಇರ್ತಾರೆ, ಬೈಕಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಹೌದು, ಕಾರ್ ತಗೋಬೇಕು. ಕಂಪನಿ ಕಾರ್ ತಗೊಳ್ಳಿಕ್ಕೆ 1,20,000 ಕೊಡ್ತದೆ ಅಂತೇಳಿ, ಫ್ರೀ ಅಂತೇಳಿ. ಅವಾಗ ಫ್ರೀ ಅಂದ್ರೆ ಓಪನ್ ಮಾಡಿ, ಏನು ಪ್ಲಾನ್ ತೋರಿಸಿ, ಈ ಪ್ಲಾನ್ ತೋರಿಸಿ ಕಾರ್ ತಗೊಳ್ಳೋರಿಗೆ. ಇದಕ್ಕೆ ನೀವು 5 ಜನ ನೀವು ಮೊಬೈಲ್ ತಗೊಂಡ್ಬಿಡಿದ್ರಿ. ನಿಮ್ಮ ಟೀಮಲ್ಲಿ 5 ಜನ ಮೊಬೈಲ್ ತಗೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಅವರು 5 ಜನ ಮೊಬೈಲ್ ತಗೊಂಡ್ರ ಕೂಡಲೇ ಕಂಪನಿ ನೋಡಿ ನಿಮ್ಗೆ ₹1,20,000 ಕೊಡ್ತದೆ ನೋಡಿ. ಈಗ ಅವ್ರು ಹೇಳ್ತಾರೆ ನೋಡಿ, ಫಸ್ಟ್ ಸ್ಲೈಡ್ ತೋರಿಸಿದ್ದಾರೆ ನಿಮ್ಮ 1 by 1 ಯಾಕಾಗಿ DXN ಜಾಯಿನ್ ಆಗ್ತೀರಿ? ಅದಕ್ಕೋಸ್ಕರ ನಿಮ್ಗೆ ಹಣ ಬೇಕಾ, ಮನೆ ಕಟ್ಟಬೇಕಾ, ಗಾಡಿ ತಗೋಬೇಕಾ, ಫಾರಿನ್ ಟ್ರಿಪ್ಪಿಗೆ ಹೋಗ್ಬೇಕಾ, ಅಥವಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡಬೇಕಾ, ಅಥವಾ ಆರೋಗ್ಯವನ್ನು ಉಳಿಸ್ಕೊಳ್ಬೇಕಾ, ಯಾವುದು ಅಂತ ಡಿಸೈಡ್ ಮಾಡಿ
ವೈ ಅಂಡರ್ಸ್ಟ್ಯಾಂಡ್ ಮಾಡಿ, ಮತ್ತೆ ನೀವು ಹೌ ಈಸ್ ಈಸಿ. DXN ನೋಡಿ, ಆಲ್ರೆಡಿ ಇಡೀ ಪ್ರಪಂಚದಲ್ಲಿ ಸಕ್ಸಸ್ ಆಗಿ ಎಷ್ಟು ಜನ ಡೈಮಂಡು, ಡಬಲ್ ಡೈಮಂಡು, ಟ್ರಿಬಲ್ ಡೈಮಂಡು, ಗೋಲ್ಡ್ ಡೈಮಂಡು, ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ. ಸೊ ಆದ್ರಿಂದ DXN ಬಿಸ್ನೆಸ್ ಆಪರ್ಚುನಿಟಿಯನ್ನ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ ಅಂತ ಕಂಪನಿ ಹೇಳ್ತದೆ. ಹಾಗಾಗಿ DXN ಅನ್ನ ಬಿಸ್ನೆಸ್ ಇಂದ ನೀವು ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕಂದ್ರೆ DXN ಸಿಸ್ಟಮ್ ಅನ್ನ ನೀವು ಫಾಲೋ ಮಾಡ್ಬೇಕು. ಫಸ್ಟ್ ಈ ಬಿಸ್ನೆಸ್ ನೀವು ಯಾಕೆ ಮಾಡ್ಬೇಕು, ದಟ್ ಈಸ್ ಕಾಲ್ಡ್ ಡ್ರೀಮ್. ನಿಮ್ಗೆ ಡ್ರೀಮ್ ಇರಬೇಕು. ಡ್ರೀಮ್ ಇದ್ರೆ ಏನ್ ಮಾಡ್ಬೇಕು, ಒಂದು ಮನೆ ಕಟ್ಟುವ ಡ್ರೀಮ್ ಅಂತ ಇಟ್ಕೊಳ್ಳಿ. ಯಾವಾಗ ಮನೆ ಕಟ್ಟಬೇಕು ಅದು ಇಂಪಾರ್ಟೆಂಟ್. ಅದಕ್ಕೆ ಒಂದು ಗೋಲ್ ಸೆಟ್ ಮಾಡಿ, ಡ್ರೀಮ್ ಅಂಡ್ ಗೋಲ್, ದಿಸ್ ಇಸ್ ಫಸ್ಟ್ ಬೇಸಿಕ್. ಎರಡನೇದಾಗಿ ನಿಮ್ಗೆ ಫ್ರೆಂಡ್ಸು, ರಿಲೇಟಿವ್ಸು, ನೈಬರ್ಸ್ ಎಷ್ಟು ಜನ ಇದ್ರು ಕೂಡ ಅವರ ಲಿಸ್ಟ್ ಮಾಡಿ, ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡಿ. ಮೂರನೇದಾಗಿ ಅವರಿಗೆ ನೀವು ಈ ಬಿಸ್ನೆಸ್ ಅನ್ನ ತೋರಿಸ್ಬೇಕು, ಪ್ಲಾನ್. ನಿಮ್ಮ ಸ್ಪಾನ್ಸರ್ನ ಕರೆದು ಅವ್ರ ಜೊತೆಗೆ ನೀವು ಸ್ಟಾರ್ಟಿಂಗ್ ನೀವೇ ಕೊಡ್ಲಿಕ್ಕೆ ಹೋಗಬೇಡಿ. ಸ್ಪಾನ್ಸರ್ ಇಂದ ಅವರಿಗೆ ತೋರಿಸಿ, 1 ಪ್ಲಾನ್, 2 ಪ್ಲಾನ್, 3 ಪ್ಲಾನ್, 5 ಪ್ಲಾನ್, 10 ಪ್ಲಾನ್ ಹೇಳೋದ್ರೊಳಗೆ ನೀವು ಕಲ್ತ್ಕೋಬೇಕು. ಏನು ಸ್ಪಾನ್ಸರ್ ಹೇಳ್ತಾರೆ ಅವ್ರು ಸರಿಯಾಗಿ ಬರ್ಕೊಂಡು ಕಲ್ತ್ಕೊಂಡು 10ನೇ 11ನೇ ಪ್ಲಾನ್ ಅವ್ರೊಟ್ಟಿಗೆ ಸೇರಿ ಕೊಡಿ, ನೀವೇ ಕೊಡಿ, ನಾನೇ ಕೊಡ್ತೀನಿ ಅಂತ ಹೇಳಿ ನೀವು ನೋಡಿ ಅಂತ ಹೇಳಿ. ಆವಾಗ ಅವ್ರನ್ನ ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಅವ್ರು ಹೇಳ್ತಾರೆ ಏನಾದ್ರು ಮಿಸ್ಟೇಕ್ ಇದ್ರೆ ಕರೆಕ್ಟ್ ಮಾಡ್ತಾರೆ ನಿಮ್ಮ ಸ್ಪಾನ್ಸರ್. ನೆಕ್ಸ್ಟ್ ನೀವು ಇಂಡಿವಿಜುವಲ್ ಬಿಸ್ನೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ದಟ್ ಈಸ್ ಶೋ ದ ಪ್ಲಾನ್, ಶೋ ದ ಆಪರ್ಚುನಿಟಿ. ದಟ್ ಈಸ್ ದ 3rd ಸ್ಟೆಪ್. 4th ಸ್ಟೆಪ್ ಏನಾಗ್ತದೆ, 4th ಸ್ಟೆಪ್ ಅಲ್ಲಿ ಜನ ಇಂಟ್ರೆಸ್ಟ್ ಇದ್ರೆ ಮಾರ್ಕೆಟಿಂಗ್ ಪ್ಲಾನ್ ತೋರಿಸ್ಬೇಕು ನೀವು. ಮಾರ್ಕೆಟಿಂಗ್ ಪ್ಲಾನ್ ಅಂದ ಏನು ಅಂತ ಈಗ ಮಾರ್ಕೆಟಿಂಗ್ ಪ್ಲಾನ್ ಇದರಲ್ಲಿ ಇದೆ. ಸೊ ನೀವು ಸಿಂಪಲ್ ಆಗಿ ಸ್ಟಾರು, ರೂಬಿ, ಡೈಮಂಡ್ ಆಗೋದನ್ನ ತೋರಿಸಿ ಸ್ಟಾರ್ಟಿಂಗ್ ನಲ್ಲಿ. ಸೊ ನೆಕ್ಸ್ಟ್ ಇದ್ದ ಪ್ಲಾನ್ ಆದ್ರೂ ಜನ ಎಸ್ ಅವ್ರು ನೋ ಹೇಳ್ತಾರೆ. ನೋ ಹೇಳುವವರು ಜಾಸ್ತಿ ಇದ್ದಾರೆ. ಅದನ್ನ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಎಲ್ಲರೂ ಎಲ್ಲ ಬಿಸ್ನೆಸ್ ಅನ್ನ ಮಾಡೋದಿಲ್ಲ. ನೀವು ರಾಂಗ್ ಪರ್ಸನ್ಗೆ ನೀವು ಏನ್ ಮಾಡಿದ್ರಿ, ಪ್ಲಾನ್ ಕೊಟ್ಟಿದ್ದೀರಿ, ಅವ್ರ ಬಿಸ್ನೆಸ್ ಆಲ್ರೆಡಿ ಉಂಟು, ಅಥವಾ ಬೇರೆ ಜಾಬ್ ಇದೆ, ಅಥವಾ ಬೇರೆ ಏನೋ ಇದೆ, ಅವರಿಗೆ ಇಂಟ್ರೆಸ್ಟ್ ಇಲ್ಲ ಹೇಳ್ತಾರೆ. ಬಟ್ ನೀವು ಪ್ರಾಡಕ್ಟ್ ಕೊಡುವುದನ್ನ ಮರಿಬೇಡಿ. ಅವ್ರಿಗೆ ಆರೋಗ್ಯ ಬೇಕಲ್ಲ, ಯಾರೇ ಇರಲಿ ಅವರಿಗೆ ಆರೋಗ್ಯ ಇಂಪಾರ್ಟೆಂಟು. ಪ್ಲಾನ್ ತೋರಿಸಿ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಪ್ರಾಡಕ್ಟ್ ಕೊಡಿ. ಅದ ನಂತರ ಜಾಯಿನ್ ಎಸ್ ಹೇಳೋರು ಇರ್ತಾರೆ, ಅವರಿಗೆ ಪುನಃ ನೀವು ಸ್ಟಾಕ್ ಪಾಯಿಂಟ್ಗೆ ಕರ್ಕೊಂಡು ಬಂದು ಒಂದು 5,000, 10,000, 20,000, 30,000 ಪ್ರಾಡಕ್ಟ್ ಅನ್ನ ಕರೆಕ್ಟ್ ಆಗಿ ಅವರಿಗೆ ಕೊಡಿಸ್ಬಿಟ್ಟು ಮೈ ಹೋಮ್ ಮೈ ಶಾಪ್ ಮಾಡಿ ಅವರ ಮನೆಗೆ ಹೋಗಿ ಒಂದು 3 ಗಂಟೆ ಕುತ್ಕೊಳ್ಳಿ. ಪ್ರಾಡಕ್ಟ್ ಬಗ್ಗೆ ಎಲ್ಲ ಡೀಟೇಲ್ ಹೇಳ್ಬಿಡಿ, ಮಾರ್ಕೆಟಿಂಗ್ ಬಗ್ಗೆ ತುಂಬಾ ಡೀಟೇಲ್ ಹೇಳ್ಬಿಟ್ಟು ಅವರನ್ನ ಫಸ್ಟ್ ರೆಡಿ ಮಾಡಿ. ದಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್. ಅದಾದ ನಂತರ 100 ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ ನಂತರ ನೆಕ್ಸ್ಟ್ ಇಸ್ ದ ಟ್ರೈನಿಂಗ್. ಎಲ್ಲಿ ಟ್ರೈನಿಂಗ್ ಇದೆ ನೋಡಿ, ನಿಮ್ಗೆ ಈಗ ಆಲ್ರೆಡಿ ಲಿಸ್ಟ್ ಬಂದಿರ್ತದೆ. ಕಂಪನಿ ಟ್ರೈನಿಂಗ್, ಅಥವಾ ನಿಮ್ಮ ನೆಟ್ವರ್ಕ್ ಟ್ರೈನಿಂಗ್, ಅಥವಾ ಬೆಳಿಗ್ಗೆ 7 ಗಂಟೆ ಟ್ರೈನಿಂಗ್. ಈ ಟ್ರೈನಿಂಗಿಗೆ ಜನನ ಪ್ಲಗ್ ಮಾಡ್ಬೇಕು. ಯಾಕಂದ್ರೆ ನೀವು ಹೇಳೋದು ಅವ್ರು ಕೇಳೋದಿಲ್ಲ. ಯಾರಾದ್ರೂ ಬೇರೆಯವ್ರು ಹೇಳಿದ್ರೆ ಜನ ಕೇಳೋರು ತುಂಬಾ ಜಾಸ್ತಿ ಇದ್ದಾರೆ. ಸೊ ಅವ್ರಿಗೆ ಏನ್ ಮಾಡ್ಬೇಕು, ಮೀಟಿಂಗಿಗೆ ಪ್ಲಗ್ ಮಾಡಿ. ಮೀಟಿಂಗ್ ಆದ ನಂತರ ಅವ್ರು ಕೇಳ್ತಾರೆ, 1 ಮೀಟಿಂಗ್, 2 ಮೀಟಿಂಗ್, 3 ಮೀಟಿಂಗ್. ಆವಾಗ್ಲೂ ಕೆಲವರು ಇಂಟ್ರೆಸ್ಟ್ ಇಲ್ಲದೆ ಹೋಗ್ಬೋದು, ಬಟ್ ಕೆಲವರು ಬರ್ತಾರೆ, ಕೂತ್ಕೊಳ್ತಾರೆ. ಈಗ ನಿಮ್ಮಂತರ ಈಗ 50 ಜನ ಕೂತ್ಕೊಂಡಿದ್ದೀರಲ್ಲ, ಯು ಆರ್ ಆಲ್ ಕಮಿಟೆಡ್. ಸೊ ನೀವೀಗ ಕಮಿಟ್ಮೆಂಟ್ ತಗೊಂಡಿದ್ರಿ, ಜನರನ್ನ ಕಮಿಟ್ಮೆಂಟ್ ಮಾಡಿಸ್ಬೇಕಷ್ಟೇ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನೀವು ಅರ್ಧ ಗಂಟೆ ವಿಡಿಯೋಗಳನ್ನ ವಾಟ್ಸಪ್ ಅಲ್ಲಿ ಇದೆ, ನಿಮ್ಗೆ ವಿಡಿಯೋಸ್ ಬರ್ತಾ ಇರ್ತದೆ, ಪಾಸಿಟಿವ್ ವಿಡಿಯೋಗಳನ್ನ ನೋಡಿ. ಅಥವಾ ಕಂಪನಿಯ ಯೂಟ್ಯೂಬ್ ಅಲ್ಲಿ DXN DMI ಚಾನಲ್ ಅಲ್ಲಿ ನಿಮ್ಗೆ ಪ್ರಾಡಕ್ಟ್ ಬಗ್ಗೆ ಬೇಕಾದಷ್ಟು ವಿಡಿಯೋಗಳಿದೆ. ಅಥವಾ ಈಗ ನಾನು ಹೇಳಿದೆ DMI DXN ಚಾನಲ್ ಅಲ್ಲಿ ಕಂಪನಿ ಆಡಿಯೋ ವಿಡಿಯೋಗಳು ಸಿಗ್ತದೆ. ದಿನಕ್ಕೆ 1-2 ವಿಡಿಯೋಗಳನ್ನ ಕೇಳಿ. ಯಾಕಂದ್ರೆ ನೀವು ಪ್ರಾಕ್ಟೀಸ್ ಆಗ್ಬೇಕು. ನಿಮ್ಗೆ ಯಾವಾಗಲೂ ಏಕ್ದಮ್ ಯಾರು ಸಂಗೀತಗಾರರ ಆಗೋದಿಲ್ಲ. ಅವರು ಕಲ್ತು ಸಂಗೀತಗಾರರಾಗ್ತಾರೆ. ಯಾರಲ್ಲೂ ಸರ್ಕಸ್ ಅಲ್ಲಿ ಇಮಿಡಿಯೇಟ್ ಸರ್ಕಸ್ ಮಾಡೋದಿಲ್ಲ. ಅವರು ಪ್ರಾಕ್ಟೀಸ್ ಮಾಡಿ ಸರ್ಕಸ್ ಮಾಡ್ತಾರೆ. ಹಾಗೇನೆ ಪ್ರತಿಯೊಂದು ಹಾಗೇನೆ ಇಮಿಡಿಯೇಟ್ ನೀವು ಈಗ ಯಾರ್ದೋ ಗಾಡಿ ಇದೆ ಅಂತ ಗಾಡಿ ಓಡಿಸ್ಲಿಕ್ಕೆ ಆಗ್ತದ, ನೀವು ಡ್ರೈವಿಂಗ್ ಕಲಿಬೇಕಾಗ್ತದೆ. ಅದೇ ತರ ಇಲ್ಲಿ ನಿಮ್ಗೆ ಕಲ್ಸ್ಕೊಡೋರು ತುಂಬಾ ಜನ ಇದ್ದಾರೆ. ನಿಮ್ಮ ಸ್ಪಾನ್ಸರ್, ನಿಮ್ಮ ಅಪ್ಲೈನ್ ಕಂಪನಿ ಇದೆ ನಿಮ್ ಜೊತೆಗೆ. ನೀವು ಯಾರು ಒಬ್ಬಂಟಿಗರಲ್ಲ, ನಿಮ್ಮ ಹತ್ರ ನಿಮ್ ದೊಡ್ಡ ಟೀಮೇ ನಿಮ್ ಜೊತೆಗಿದೆ. ಸೊ ಆದ್ರಿಂದ DXN ಬಿಸ್ನೆಸ್ ಅನ್ನ ಪ್ರತಿಯೊಬ್ಬರು ಮಾಡ್ಲಿಕ್ಕೆ ಆಗ್ತದೆ. ಪಾಸಿಟಿವ್ ಬುಕ್ಸ್ ಗಳನ್ನ ಒಂದು ಅರ್ಧ ಗಂಟೆ ಓದಿ. ಪ್ರತಿ ಮೀಟಿಂಗ್ ಎಲ್ಲೂ ತಪ್ಪಿಸ್ಬೇಡಿ. ರೆಗ್ಯುಲರ್ ಮೀಟಿಂಗ್ ಅಟೆಂಡ್ ಆಗಿ ಈ ಸಿಸ್ಟಮ್ ಅನ್ನ ನೀವು ಪ್ಲಗ್ ಮಾಡಿದೆ ಆದ್ರೆ ಪ್ರತಿ ಒಬ್ರು, ಅವರು ಇವರಲ್ಲ, ಪ್ರತಿ ಒಬ್ರು ನೀವು ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ ನೋಡಿ. ಹಾಗಾಗಿ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ, ಏನಾಗ್ಲೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮನ್ನ ಕೇಳ್ಬೋದು. ಎನಿ ಡೌಟ್ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಮ್ಯೂಟ್ ಮಾಡ್ತೀನಿ. ಸರ್, ಒಂದು ಡೌಟ್ ಅಲ್ಲ, ಒಂದು ಸಣ್ಣ ಕ್ಲಾರಿಫಿಕೇಶನ್ ಸರ್. ಹೇಳಿ ಸರ್. ಈಗ ನಾನು ಸ್ಟಾರ್ ಇದ್ದೀನಿ, 3,000 ಮೇಂಟೈನ್ ಮಾಡ್ಬೇಕಂದ್ರೆ ನಾನು ಒಬ್ಬನೇ 3,000 ಮಾಡ್ಬೇಕಾ, ಇಲ್ಲ ನನ್ನ ಗ್ರೂಪ್ ಇಂದ 3,000 ಆದ್ರೂ ಆಗತ್ತೆ? ಸೊ 1 ಮಿನಿಟ್. ಓಕೆ, ಯಾರಾದ್ರೂ ಹೇಳ್ತೀರಾ ಅವರ ಕ್ವಶನ್ಗೆ ಆನ್ಸರ್? ನೀವೆಲ್ಲ ನಾವು 1,000 ಮಾಡಿ ನಮ್ ಡೌರ್ನಿಂದ ವಿದೌಟ್ ಸ್ಟಾರ್ ಇದ್ದವರಿಗೆ 2,000 ಮಾಡಿದ್ರೆ ಆಗ್ತದೆ ಸರ್, ಕ್ವಾಲಿಫಿಕೇಶನ್ ಆಗ್ತದೆ.
ಓಕೆ, ಈಗ ಅನಂತ್ ಶೆಟ್ಟಿ ಅವ್ರು ಹೇಳಿದ್ದಾರೆ, ಬಟ್ ನಿಮ್ಗೆ ಅದು ಅನ್ವಯಿಸ್ತದೆ ನಿಮ್ಗೆ. ಆದ್ರೆ ಡೈಮಂಡ್ ಆದವರಿಗೆ, ಈಗ ಡೈಮಂಡ್ ಆದವರು 3000 PV ಮಾಡ್ಲೇಬೇಕು. ಕಂಪಲ್ಸರಿ. ಸ್ಟಾರ್ ಇದ್ದವರು ಮಾತ್ರ ನೀವು 1000 PV ಮಾಡಬಹುದು. ನಿಮ್ಮ ಕೆಳಗಿಂದ 2000 PV ಮಾಡಿದ್ರೆ ಈಗ ಕ್ವಾಲಿಫಿಕೇಶನ್ ಆಗ್ತೀರಿ. ಆದ್ರೆ ಅದನ್ನ ನೀವು ಹ್ಯಾಬಿಟ್ ಮಾಡ್ಕೋಬೇಡಿ, ಯಾಕಂದ್ರೆ ಡೈಮಂಡ್ ಆದ ನಂತರ ಕಂಪಲ್ಸರಿ ನೀವು ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ಇವಾಗಲೇ ನೀವು ಜನರಿಗೆ 3000 PV ಮಾಡೋದನ್ನ ನೀವು ಹೇಳ್ಕೊಟ್ರೆ ಒಳ್ಳೇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ.